ಹಾಯ್ ಹಲೋ ನಮಸ್ಕಾರ. 9 ಲೈವ್ ವೀಕ್ಷಕರಿಗೆ ಮಹಿಳಾ ಸುರಕ್ಷತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಸಂಜನಾ ಸಂತೋಷ್ ಮಂಗಳವೆಡೆ. ವೀಕ್ಷಕರೇ, ಹೆಣ್ಣು ದೇವರೆಂದು ಪೂಜಿಸುವ ಇಂಥ ನೆಲದಲ್ಲಿ ಇತ್ತೀಚೆಗೆ ಮಹಿಳೆಯರ ಮೇಲೆ ಯಥೇಚ್ಛಿತ ಕ್ರೌರ್ಯ ದುರ್ಘಟನೆಗಳು ನಡೀತಿವೆ. ಕೆಲ ದುರ್ಘಟನೆಗಳು ಊಹಿಸಿಕೊಳ್ಳಲಾಗದಷ್ಟು ರೀತಿಯಲ್ಲಿ ನಡೆಯುತ್ತಿವೆ. ಹಾಗಾದರೆ ಇಂಥ ಘಟನೆಗಳಿಗೆಲ್ಲ ಕಾರಣವೇನು ಮತ್ತು ಮಹಿಳೆಯರಿಗಾಗಿ ಸುರಕ್ಷತೆ ಇರಲು ನೀವು ಎಲ್ಲರೂ ಏನು ಮಾಡಬೇಕು? ಸರ್ಕಾರ, ಪೊಲೀಸು ಹೊರತು ನಿಮ್ಮೆಲ್ಲರೂ ಮಹಿಳೆಯರ ಬಗ್ಗೆ ಹೊಂದಿರುವ ಸಂವೇದನೆಗಳೇನು ಎಂದು ಅದರ ಬಗ್ಗೆ ಚರ್ಚಿಸಲಿದ್ದೇವೆ. ಇದರ ಬಗ್ಗೆ ಚರ್ಚಿಸಲು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷ ಅತಿಥಿ ಬಂದಿದ್ದಾರೆ. ವೀಕ್ಷಕರೇ, ಬನ್ನಿ ಮೊದಲಿಗೆ ಆ ವಿಶೇಷ ಅತಿಥಿಯನ್ನು ನಮ್ಮ ಸ್ಟುಡಿಯೋಗೆ ಸ್ವಾಗತ ಮಾಡೋಣ. ವೀಕ್ಷಕರೇ, ಇವರು ಸವಿತಾ ಚವ್ಹಾಣ್. ಇವರು ಒಬ್ಬ ಸಾಮಾಜಿಕ ಕಾರ್ಯಕರ್ತರು. ಸಮಾಜದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ತಮ್ಮ ಹೆಸರನ್ನು ಮಾಡಿಕೊಂಡಿದ್ದಾರೆ. ಬನ್ನಿ ವೀಕ್ಷಕರೇ, ಅವರಿಗೆ ಸ್ವಾಗತ ಮಾಡೋಣ. ನಮಸ್ಕಾರ ಮೇಡಮ್, ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸಂಜನಾ ಮೇಡಮ್, ತಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡುವುದಾದರೆ? ನನ್ನ ಹೆಸರು ಸವಿತಾ ನಾಗರಾಜ್ ಚವ್ಹಾಣ್, ರೈಲ್ವೆ ಕಾಂಟ್ರಾಕ್ಟರ್, ಶಿಕ್ಷಕಿ ಮತ್ತು ಸಮಾಜ ಸೇವಿಕಾ. ಕಿರು ಪರಿಚಯ ಕೊಡ್ಬೇಕಂತ ಹೇಳಿದ್ರೆ, ನಾನು ಕಾಮನ್ ಪರ್ಸನ್. 18 ವಯಸ್ಸಿನಲ್ಲಿ ನನ್ನ ಮದುವೆ ಆಯಿತು, ಮಕ್ಕಳು, ಮನಿ, ಸಂಸಾರ ಅಂತ ಹೇಳಿ ನಂದೆಲ್ಲ ಜವಾಬ್ದಾರಿ ಒಳಗೆ ಬ್ಯುಸಿ ಆಗಿಬಿಟ್ಟೆ. ಅದ ನಂತರ ಏನೋ ಇನ್ನರ್ ವಾಯ್ಸ್ ಏನೋ ಕಾಡ್ತಾ ಇತ್ತು, ಏನಾದರೂ ಸಾಧಿಸಬೇಕು ಲೈಫ್ ಒಳಗೆ, ಏನಾದರೂ ಮಾಡಬೇಕು ಅಂತ ಹೇಳಿ. ಸೊ ನಾನು ಹಾಗಾಗಿ NTC ಮದುವೆ ನಂತರ NTC ಮಾಡಿ ಪ್ಲೇ ಹೋಮನ್ನು ಸ್ಟಾರ್ಟ್ ಮಾಡಿದೆ. ಚಿಕ್ಕ ಮಕ್ಕಳಂದರೆ ನನಗೆ ತುಂಬ ಇಷ್ಟ. ಚಿಕ್ಕ ಮಕ್ಕಳ ಜೊತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಮತ್ತು ಟ್ಯೂಷನ್ಸ್ ಕೂಡ ಹೇಳ್ತಾ ಇದ್ದೆ. ಬಡ ಮಕ್ಕಳಿಗೆ ಉಚಿತ ಟ್ಯೂಷನ್ಸ್ ಅಂತ ಹೇಳ್ಕೊಡೋದು ಮತ್ತು ಸ್ಲೋಲಿ ಹಾಗೂ ಸಮಾಜ ಕಾರ್ಯದಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದೆ. ಶೋಷಿತ ಮಹಿಳೆಯರಿಗೆ ಮಾರ್ಗದರ್ಶನ ಮಾಡುವುದು ಮತ್ತು ಅವರಿಗೆ ಸ್ವಾವಲಂಬಿಯಾಗಿ ಜೀವನ ನಡೆಸಲು ಸಹಾಯ ಮಾಡ್ತಿದ್ದೆ. ನಮ್ಮ ಸಮಾಜದ ಹಿರಿಯರ ಸಹಕಾರದಿಂದ ಅವರಿಗೆ ನಾನು ಆದಷ್ಟು ನನ್ನ ಹೆಲ್ಪ್ ಮಾಡ್ಕೊಂತ ಅವ್ರಿಗೆ ಸ್ವಾವಲಂಬಿ ಜೀವನ ನಡೆಸಲು ನಾವು ಪ್ರಯತ್ನ ಮಾಡ್ತಾ ಬಂದಿರುತ್ತೇವೆ. ಮತ್ತು ಈಗೀಗ 8-10 ವರ್ಷಗಳಿಂದ BJPಯ ಮಹಿಳಾ ಮೋರ್ಚಾ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರ ಒಂದು ಛತ್ರಛಾಯದಲ್ಲಿ ಅವರ ಒಂದು ಸಹಕಾರದಿಂದ ಅನೇಕ ಮಹಿಳೆಯರಿಗೆ ಮಷಿನ್ಸ್ ಕೊಡಿಸೋದಾಗ್ಲಿ, ಫೈನಾನ್ಷಿಯಲ್ ಹೆಲ್ಪ್ ಮಾಡಿಸೋದಾಗ್ಲಿ, ಲೋನ್ ಕೊಡಿಸೋದಾಗ್ಲಿ ಮತ್ತು ಮಕ್ಕಳಿಗೆ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಅವ್ರ ರಿಕಮೆಂಡೇಶನ್ನಿಂದ ಅಡ್ಮಿಷನ್ ಮಾಡಿಸೋದಾಗ್ಲಿ, ಅದು ಕೂಡ ನಾನು ಮಾಡ್ತಾ ಬಂದಿರುತ್ತೇನೆ. ಸೊ ಹೀಗಾಗಿ ಮತ್ತು ನನ್ನ ಮಕ್ಕಳ ಬಗ್ಗೆ ಹೇಳಬೇಕಂದ್ರೆ, ನನಗೆ 3 ಮಕ್ಕಳು. ದೊಡ್ಡ ಮಗಳು BLLB ಎಜುಕೇಷನ್ ನಡೆಸ್ತಾ ಇದ್ದಾಳೆ. 2ನೇ ಮಗಳು ಸೆಕೆಂಡ್ ಇಯರ್ ಮುಗಿಸಿ ಮತ್ತು 3ನೇ ಮಗ 10th ಒಳ್ಳೆಯ ಪರ್ಸೆಂಟೇಜ್ ಅಲ್ಲಿ ಪಾಸ್ ಮಾಡಿದ್ದಾನೆ. ಅತಿ ಪರಿಚಯ. ಬನ್ನಿ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳೋಣ. ಸವಿತಾ ಅವರೇ, ಅನಾದಿ ಕಾಲದಿಂದ, ಪುರಾತನ ಕಾಲದಿಂದ ಮಹಿಳೆಯರ ಬಗ್ಗೆ ಬಹಳ ತಾತ್ಸಾರ ಭಾವನೆ ಇದೆ. ಮಹಿಳೆಯರಂದ್ರೆ ಏನೋ ಹೀನ ಭಾವನೆ. ಮೇಡಮ್, ಅನಾದಿ ಕಾಲದಿಂದ ಮೊದಲಿನ ಪ್ರಾಚೀನ ಕಾಲದಿಂದನೇ ಹೆಣ್ಮಕ್ಳಿಗೆ ಅಂದ್ರೆ ತಾತ್ಸಾರ ಭಾವನೆ ಕಾಣ್ತಾರೆ ಎಲ್ಲರೂ. ಅವ್ರಿಗೆ ಒಂದು ವ್ಯಾಲ್ಯೂನೇ ಇಲ್ಲ, ಕೀಳ ಭಾವನೆ. ಆಮೇಲೆ ಇದು ಪುರುಷ ಪ್ರಧಾನ ಸಮಾಜ, ಅದು ಒಂದು ಬೇರೆ ಬಿಟ್ಟಿದೆ. ಇದ್ರ ಬಗ್ಗೆ ನಿಮ್ಮ ಭಾವನೆ ಏನು, ನಿಮ್ಮ ಅನಿಸಿಕೆ ಏನು? ಇದು ಪುರುಷ ಪ್ರಧಾನ ಸಮಾಜ ಪುರಾತನ ಕಾಲದಲ್ಲಿ ಇತ್ತು, ಆದರೆ ಈಗ ಕಾಲ ಬದಲಾಗಿದೆ. ಈಗ ಪುರುಷರಂತೆ ಸಮಾನ ಹೆಣ್ಮಕ್ಳಿಗೂ ಕೂಡ ಅವರಂತೆ ಹಕ್ಕುಗಳಿವೆ. ಆದರೆ ಮನೆಯಲ್ಲಿ ಕುಂತರೆ ಯಾವ ಹಕ್ಕುಗಳನ್ನು ಬರಂಗಿಲ್ಲ. ಸೊ ವಿ ಹ್ಯಾವ್ ಟು ಪುಷ್ ಅವರ್ ಸೆಲ್ಫ್ ಟು ಆಲ್ ದೋಸ್ ಲೆವೆಲ್ಸ್. ನಾವು ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯವನ್ನು ನಾವು ತೋರಿಸ್ಬೇಕು, ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ಅಂದಾಗ ಮಾತ್ರ ನಾವು ಪುರುಷರ ಸರಿ ಸಮಾನ ಅಂತ ನಾವು ಹೊಂದ್ಕೋತೀವಿ ಮತ್ತು ಆ ಬೇರನ್ನು ನಾವು ಕಟ್ ಮಾಡಲು ನಾವು ಪ್ರಯತ್ನ ಮಾಡಬಹುದು. ಮೇಡಮ್, ನೀವೇನಂತೀರಾ? ಪುರುಷ ಪ್ರಧಾನ ಸಮಾಜ ಅಂದ್ರೆ ಹೆಣ್ಮಕ್ಳು ನಾವು ತಗೋತೀವಿ ಹಂಗ ಅಂತ ಹೇಳ್ತೀರಾ? ಬೇರ್ ಬಿಟ್ಟಿದೆ ಅಂದ್ರೆ ಹೆಣ್ಮಕ್ಳು ತಮ್ಮ ಅವ್ರದ್ದು ರೂಟ್ಸ್ ಅನ್ನೋದೊಂದು ಮಾಡ್ಕೋಬೇಕಂತೀರಾ? ಹೌದು ಸಂಜನಾ, ಯಾಕೆ ಮಾಡಬಾರ್ದು? ಬೇರೆ ಯಾಕೆ ಹೋಗ್ಬಾರ್ದು? ಅವ್ರ ಬರೀ ಪುರುಷ ಸಮಾಜ ಆಗ್ಬೇಕಾ? ನಮ್ಮ ಮಹಿಳೆಯರ ಬೇರೆ ಕೂಡ ಗಟ್ಟಿಯಾಗಿ ಹಿಡ್ಕೋಬಹುದು. ನಾವೆಲ್ಲ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂದ್ಕೊಳ್ಳಿ, ನಮ್ಮ ಬೇರನ್ನು ನಾವು ಕೂಡ ಗಟ್ಟಿ ಮಾಡ್ಕೋಬಹುದು. ಹೌದು ಮೇಡಮ್, ನೀವ್ ಹೇಳೋದು ನಿಜ. ಅಂದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ಫೇಸ್ ಮಾಡ್ಬೇಕು. ಪುರಾತನ ಕಾಲದಲ್ಲಿ ಏನಾಯ್ತು ಅದು ಆಯ್ತು. ಈಗ ಈಕ್ವಲ್ ಆಗಿ ಅಪಾರ್ಚುನಿಟಿ ಸಿಗ್ತಾ ಇದೆ. ಈಕ್ವಲ್ ಆಗಿ ಅವರಿಗೆ ಒಂದು ಎಲ್ಲ ಅನುಕೂಲ ಮಾಡ್ಕೊಂಡು ಕ್ಷೇತ್ರಗಳಲ್ಲಿ ಸ್ಥಾನಮಾನ ಸಿಗ್ತಾ ಇದೆ. ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಗೆ ಸರಿ ಸಮಾನ ಹಕ್ಕುಗಳು ಸಿಗ್ತಾ ಇದೆ. ಆದ್ರೆ ನಾವು ಮನೆಯಲ್ಲಿ ಕುಂತರೆ ಯಾವುದು ನಮಗೆ ಮನೆಗೆ ಬರೋದಿಲ್ಲ. ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಅ ಹೌಸ್. ವಿ ಹ್ಯಾವ್ ಟು ವರ್ಕ್ ಇನ್ ಆಲ್ ದ ಫೀಲ್ಡ್ಸ್. ದೆನ್ ಓನ್ಲಿ ಇಟ್ ಇಸ್ ಪಾಸಿಬಲ್ ಟು ಗೆಟ್ ದ ಇಕ್ವಾಲಿಟಿ. ಎಸ್ ಹೌದು ಮೇಡಮ್, ನಿಜ. ಆಮೇಲೆ ಹೆಣ್ಮಕ್ಳು ಅವ್ರಿಗೊಂದು ಇದೇ ಇಲ್ಲ, ಮೀನ್ಸ್ ಸುರಕ್ಷತೆನೇ ಇಲ್ಲ. ಮೀನ್ಸ್ ಹೆಣ್ಮಕ್ಳಿಗಂದ್ರೆ ಕೆಲ ಜನ ಶೀಸ್ ಬರೇ ಭೋಗದ ವಸ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆಕೆಗೊಂದು ಗೌರವ ಇಲ್ಲ, ಆಕೆಗೊಂದು ವ್ಯಾಲ್ಯೂ ಇಲ್ಲ. ಹೆಂಗ್ ಬೇಕಾದಂಗು ಲೇಡಿಗೆ ಯೂಸ್ ಮಾಡ್ಕೋಬಹುದು ಅನ್ನೋದು ಒಂದು
ಒಂದು ವಿಚಿತ್ರವಾದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತಿದೆ. ಇದು ನಮ್ಮ ಸಮಾಜದ ಮೇಲೆ ಯಾವ ನಮೂನಿ ಪರಿಣಾಮ ಬೀರಬಹುದು ಅಂತೀರಾ? ಹೌದು ಸಂಜನಾ, ಯಾವ ದೇಶದಲ್ಲಿ ಮಹಿಳೆಯರಿಗೆ ಒಂದು ದೇವತೆಯ ಸ್ಥಾನವನ್ನು ಕೊಟ್ಟಿದ್ದಾರೆ, ಆ ದೇಶದಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೇವೆ ಅಂದ್ರೆ ಅದು ತುಂಬಾ ದುಃಖದ ಸಂಗತಿ. ಮತ್ತು ಮಹಿಳೆಯರಿಗೆ ಭೋಗದ ಒಂದು ವಸ್ತು ಅಂತ ಏನ್ ತಿಳ್ಕೊಂಡಿದಾರಲ್ಲ ಇವರು, ಮಹಿಳೆ ಕೇವಲ ಭೋಗದ ವಸ್ತು ಅಲ್ಲ, ಅವಳು ಕೇವಲ ಒಂದು ಶರೀರ ಅಲ್ಲ, ಅವಳು ಒಂದು ಮಗಳು, ಅವಳು ತಾಯಿ, ಅವಳು ಹೆಂಡತಿ, ಅಕ್ಕ, ತಂಗಿ, ಅಜ್ಜಿ, ಇವೆಲ್ಲ ರೋಲ್ ಅವಳು ಇವೆಲ್ಲ ನಿಭಾಯಿಸ್ತಾಳೆ. ಅವಳಿಗೆ ಒಂದು ಚೀಪ್ ಬುದ್ಧಿಯಿಂದ ತಾತ್ಸಾರ ಭಾವನೆಯಿಂದ ನೋಡಿದರೆ ಬರೀ ಹೆಣ್ಣಿಗೆಲ್ಲ ಯಾರು ನೋಡ್ತಾ ಇದಾರಲ್ಲ ಅವ್ರ ತಾಯಿಗೂ ಕೂಡ ಅವ್ರು ಅದೇ ಭಾವನೆಯಿಂದ ನೋಡ್ತಾ ಇದಾರೆ ಅಂತ ತಿಳ್ಕೊಬೇಕು. ಹೆಣ್ಮಕ್ಳಿಗೆ ನಾವ್ ಹೇಗ್ ನೋಡ್ತೇವಲ್ಲ ಅದ್ ತಮ್ಮ ತಾಯಿಗೆ ನೋಡ್ದಂಗ ಅಂತ ಹೇಳ್ತೀರಿ. ತಾಯಿ ತಂಗಿ ತಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀರಾ ಹಂಗ ಹೊರಗಿರೋ ಹೆಣ್ಮಕ್ಳಿಗೂ ರೆಸ್ಪೆಕ್ಟ್ ಕೊಡ್ಬೇಕು ಕೊಡ್ಬೇಕು. ಅದೇ ತರ ಬೇರೆಯವ್ರನ್ನು ರೆಸ್ಪೆಕ್ಟ್ ಕೊಡ್ಬೇಕು. ಹೌದು, ಹೆಣ್ಮಕ್ಳಿಗೆ ಒಂದು ಮೀನ್ಸ್ ಮನೇಲಿ ಹೇಗ್ ತಾನು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಹೆಂಗ್ ತಾಯಿಗೆ ಪೂಜಿಸ್ತಾರೆ, ಹೆಂಗ್ ಅಕ್ಕಂಗರ್ ಆಮೇಲೆ ಸಿಸ್ಟರ್ಸ್ ಅವ್ರ ಬಗ್ಗೆ ಹೆಂಗ್ ಸುರಕ್ಷಿತವಾಗಿರ್ಬೇಕು ನಮ್ಮ ಅಕ್ಕಂಗರ್ ಅಂತ ಹೆಂಗ್ ವಿಚಾರ ಮಾಡ್ತಾರೆ, ಹಾಗ ಹೊರಗಿನವರೆಗೂ ಏನ್ ಯಾವ ಫೀಲ್ಡ್ ಅಲ್ಲಿ ಕೆಲಸ ಮಾಡಕ್ ಬಂದಿರ್ತಾರಲ್ಲ ನಮ್ ಕೋ ವರ್ಕರ್ಸ್ ಇರ್ತಾರ, ಅವ್ರಿಗನ್ನೇ ನಾವು ಸುರಕ್ಷಿತವಾಗಿ ನೋಡ್ಕೊಂಡ್ರೆ ಯಾವುದು ಅನಾಹುತ ಬರೋದೇ ಇಲ್ಲ. ನಿಜ ಮೇಡಮ್. ಇತ್ತೀಚೆಗೆ ಮಾಧ್ಯಮದಲ್ಲಿ ಕೇಳ್ಪಡ್ತಿದ್ವಿ, ನೋಡ್ತಿದೀವಿ, ಈಗ ನಾವು ಪ್ರೀತಿಸಿದ ಹುಡುಗಿ ನಂಗೆ ಸಿಕ್ಕಿಲ್ಲ, ನನ್ಗೆ ಇವಳು ಬೇಕು ಅಂತ ಹಠ ಬರ್ತಿದೆ ಗಂಡು ಹುಡುಗರಿಗೆ. ಸಿಕ್ಕಿಲ್ಲ ಅಂದ್ರೆ ಹೋಗಿ ಆಸಿಡ್ ಹಾಕಿದೆ, ಇಲ್ಲಾದ್ರೆ ಇನ್ನೊಂದು ಯಾವ್ದೊಂದು ದುಷ್ಕರ್ಮ ಮಾಡಿದೆ, ಮತ್ತೆ ಏನೋ ಒಂದು ದುಷ್ಕೃತಿ ಮಾಡಿ ಅವಳಿಗೆ ಬಟ್ ಏನೋ ಒಂದು ಹಾನಿ ಮಾಡ್ತಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಮೇಡಮ್? ಇದು ಮಾಡ್ಬೇಕಾ ಮಕ್ಕಳು? ಅಂದ್ರೆ ಕಾಲೇಜ್ಗೆ ಹೋಗು ವಯಸ್ಸಿನ ಮಕ್ಳು ಇರ್ಲಿ, ಇಲ್ಲಾದ್ರೆ ಎಲ್ಲೋ ಕೆಲ್ಸಕ್ಕೆ ಇರ್ಲಿ, ಅನ್ಮ್ಯಾರಿಡ್ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಎಲ್ಲ ಯಾರು ಒಂದು ಒಬ್ರ ಬಗ್ಗೆ ಮಾತಾಡೋದಿಲ್ಲ. ಹೆಣ್ಮಕ್ಳಿಗೆ ಅಂದ್ರೆ ನಮೂನಿ ಮೀನ್ಸ್ ಏನೋ ಒಂದು ಹಾರ್ಮ್ ಮಾಡ್ತಾನೆ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು ಮೇಡಮ್, ನಿಜ. ಪ್ರೀತಿ ಅಂದ್ರೆ ಕೇವಲ ಒಂದು ಹೆಣ್ಣಿನ ಮೇಲೆ ಆಕರ್ಷಣೆ ಅಲ್ಲ, ಅವಳ ಸೌಂದರ್ಯವನ್ನು ನೋಡಿ ಉಕ್ಕುವಂತ ಭಾವನೆಗಳು ಪ್ರೀತಿ ಅಂತ ಅಲ್ಲೇ ಅಲ್ವಾ. ಮತ್ತು ಅವಳ ಅಂಗಾಂಗಗಳಿಗೆ ಪ್ರೀತಿಸುವುದು ಅದು ಪ್ರೀತಿ ಮಾತ್ರ ಅಲ್ಲೇ ಅಲ್ಲ. ನಿಜ ನಿಜ. ಪ್ರೀತಿ ಅಂದ್ರೆ ಎಷ್ಟು ಪವಿತ್ರವಾದ ಒಂದು ಅರ್ಥ ಇದೆ ಪ್ರೀತಿಗೆ. ಹೌದು, ಪ್ರೀತಿ ಅಂದರೆ ಅವ್ರ ಸೌಂದರ್ಯ ಇರ್ಲಿ ಬಿಡ್ಲಿ, ಅವರನ್ನು ನಂಬಿದವಳನ್ನು ಕೊನೆ ಉಸಿರವರೆಗೂ, ಕೊನೆ ತನಕ ತನ್ನ ಕಣ್ಣಿನ ರಪ್ಪೆ ಕಾಪಾಡಿಕೊಳ್ಳುವುದು ಅವನ ಪರಮ ಧರ್ಮವಾಗಿದೆ. ಅದು ಪ್ರೀತಿ. ಮೇಡಮ್, ಅದಾಯ್ತು, ಪ್ರೀತಿ ಬಗ್ಗೆ ಹೇಳಿದ್ರಿ. ಆ ಪ್ರೀತಿ ಮಾಡ್ತಾರೆ. ಆದರೆ ಇವತ್ತಿನ ಯುವಕರಿಗೆ ಪ್ರೀತಿ ಅನ್ನೋ ಡೆಫಿನೇಷನ್ ಚೇಂಜ್ ಆಗಿಬಿಟ್ಟಿದೆ. ಅವರೇನ್ ಪ್ರೀತಿ ಅಂದ್ರೆ ಬರೀ ಮೌಜ್ ಮಸ್ತಿ ಮಾಡೋದು, ಗಾಡಿ ಒಳಗೆ ಅಡ್ಡಾಡೋದು, ಎಕ್ಸ್ಪೋಜರ್ ಆಗ್ಬಿಟ್ಟಿದೆ. ಪ್ರೀತಿ ಅನ್ನೋದು ಡೆಫಿನೇಷನ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಇದರ ನಿಜವಾದ ಅರ್ಥನೇ ಗೊತ್ತಿಲ್ಲ. ಸಿಕ್ಕರೆ ಒಂದು, ಸಿಕ್ಕಿಲ್ಲ ಅಂದ್ರೆ ಆಸಿಡ್ ಹಾಕಿದೆ, ಇಲ್ಲದ್ರ ಅವಳಿಗೆ ಏನೋ ಹಾನಿ ಮಾಡಿದೆ, ಹೆಸರು ಹಾಳು ಮಾಡಿದೆ, ಅದೆಲ್ಲ ಮಾಡಿ ಯಾವ್ದೋ ಪಿಕ್ಚರ್ ಒಳಗೆ ತೋರಿಸ್ತಾರಲ್ಲ, ಅಗ ತು ಮೇರಿ ನೈ ಹುಯಿ ತೋ ಮೈ ಕಿಸಿ ಔರ್ ಕಾ ಹೋನೆ ನಹಿ ದೂಂಗಾ ಅಂತ ಹೇಳಿ ಆ ಟೈಪ್ ಆಗ್ಬಿಟ್ಟಿದೆ. ಎಲ್ಲ ಮೂವಿ ನೋಡಿ, ರೀಲ್ಸ್ ನೋಡಿ, ಬರೀ ನೀ ನಂದಾಗಿಲ್ಲಲ್ಲ, ನೀ ನನಗ್ ಒಪ್ಕೊಂಡಿಲ್ಲಲ್ಲ, ನಾ ಬೇರೆ ಯಾರಿಗೂ ನೀವ್ ಒಪ್ಕೊಳಕ್ ಕೊಡೋದಿಲ್ಲ ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡೋದಾಗ್ಲಿ, ಕ್ರೂರತನ ಮಾಡೋದಾಗ್ಲಿ, ಈಗ ಹತ್ಯೆನೂ ಕೂಡ ಡೈರೆಕ್ಟ್ ಚಾಕು ಹಾಕ್ತಾ ಇದ್ದಾರೆ. ಈ ಮಟ್ಟಕ್ಕೆ ಬಂದ್ಬಿಟ್ಟಿದೆ ನಮ್ಮ ಜನರೇಷನ್. ಹೌದೌದು, ರೀಸೆಂಟ್ ಆಗಿ ಕೇಳಪಟ್ಟಿದ್ ಸುದ್ದಿನೇ ಅಲ್ಲ ಮೇಡಮ್? ಅದ್ರ ಬಗ್ಗೆ ನೀವೇನ್ ಹೇಳಲು ಇಚ್ಛಿಸಿರು ಮೇಡಮ್? ರೀಸೆಂಟ್ ಆಗಿ ನಾವು ಕೇಳಿದ್ವಿ, ಎಲ್ಲಾ ಮಾಧ್ಯಮಗಳಲ್ಲೂ ನೋಡಿದ್ವಿ, ನೇಹಾ ಹಿರೇಮಠ ಅವ್ರ ಜೊತೆ ಆಗಿದ್ದ ಘಟನೆ. ಕ್ಯಾಂಪಸ್ ಒಳಗ್ ಒಂದ್ ಹುಡುಗ ಡೈರೆಕ್ಟ್ ಚಾಕುಲಿಂದ ಅವಳ ಮೇಲೆ ಹಲ್ಲೆ ಮಾಡ್ತಾನಂದ್ರೆ ಯಾವ ಲೆವೆಲ್ ಮಟ್ಟ ಒಂದು ಮಾನಸಿಕ ಸ್ಥಿತಿ ಹೋಗಿರ್ಬೇಕು, ಯಾವ ಲೆವೆಲ್ ಮಟ್ಟ ಒಂದು ಮಾನಸಿಕ ಮೆಂಟಲ್ ಆಗಿರ್ಬೇಕು. ಮೆಂಟಲ್ ಕೇಸ್ ಇವೆಲ್ಲ ಅವ್ರಿಗೆ ಸೈಕ್ಯಾಟ್ರಿಸ್ಟ್ ಕಡೆ ಕರ್ಕೊಂಡು ಹೋಗ್ಬೇಕು. ಇಂಥವ್ರಿಗೆಲ್ಲ ಸೈಕ್ಯಾಟ್ರಿಸ್ಟ್ ಕಡೆ ಕರ್ಕೊಂಡು ಹೋಗ್ಬೇಕು. ಇದು ಲವ್ ಅಲ್ಲ, ಇದು ಪ್ರೀತಿ ಅಲ್ಲ. ಹೌದು ಮೇಡಮ್, ಅದ್ರ ಬಗ್ಗೆ ಏನ್ ಹೇಳ್ತೀರ ನೀವು? ಚಾಕು ಇರಿದಿದ್ದು ಅದು ಪ್ರೀತಿ ಅಲ್ಲ, ಅದ್ರ ಅಲ್ಲಿ ಮಟ್ಟ ಬರ್ಬೇಕಂದ್ರೆ ಕಾರಣ ಇರ್ಬೇಕಲ್ಲ ಮೇಡಮ್? ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದ್ ಹುಡುಗ ಪ್ರೀತಿಯಲ್ಲಿ ನಿರಾಕರಿಸಿದ್ದಕ್ಕೆ ಚಾಕು ಹಾಕಿ ಒಂದ್ ಹುಡುಗಿಯನ್ನು ಕೊಲ್ಲುತ್ತಾನಂದ್ರೆ, ಇಲ್ಲಿ ನೋಡ್ರಿ, ಒಂದು ಹುಡುಗಿನ ಫ್ಯಾಮಿಲಿನೂ ಹೋತ, ಆಕಿನ ಜೀವಾನು ಹೋತ. ಇಲ್ಲಿ ಹುಡುಗಿನ ಫ್ಯಾಮಿಲಿಗೂ ಯಾವ ಸುಖ ಸಿಗ್ಲಿಲ್ಲ, ಮತ್ ಹುಡುಗಾನು ಜೇರೊಳಗೆ ಹೋಗಿ ಕುಂತ ಅವನಿಗೂ ಅವ್ರ ಫ್ಯಾಮಿಲಿಗೂ ಯಾವ ಸುಖಾನು ಸಿಗ್ಲಿಲ್ಲ. ಇದ್ರೊಳಗೆ ಯಾರಿಗ್ ಲಾಭ ಆಗಿದ್ದದು? ಯಾರಿಗೂ ಲಾಭ ಇಲ್ಲ. ಈ ತರ ಕೆಲಸ ಮಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ. ಬಾಳ ಅನ್ಭವಿಸ್ತಾರ. ಹುಡುಗಿ ಫ್ಯಾಮಿಲಿ ಆಯ್ತು, ಹುಡುಗನ್ ಫ್ಯಾಮಿಲಿ ಆಯ್ತು, ಇಬ್ರು ಬಾಳ ಅನ್ಭವಿಸ್ತಾರ.
ಆಮೇಲೆ ಚಾಕು ಇರಿಯುವುದು ಅದು ಅಟ್ ಈಸ್ ಆಕ್ಚುಲಿ ರಾಂಗ್. ಇದು ಕಾರಣ ಏನಂತೀರ? ಇವತ್ತಿನ ಬೆಳವಣಿಗೆ ವಾತಾವರಣ ಏನಿರ್ಬೋದು? ಇದು ಚಾಕು ಅಂದ್ರೆ ಅಲ್ಲಿ ತನಕ ಪೇಷನ್ಸ್ ಮೇಡಮ್, ಇವತ್ತಿನ ಮಕ್ಕಳಿಗೆ ಯಾವ್ದು ಪೇಷನ್ಸೇ ಇಲ್ಲ, ತಾಳ್ಮೆ ಅನ್ನೋದು ಇಲ್ಲೇ ಇಲ್ಲ. ಅವ್ರು ಹಠ, ನನಗ್ ಬೇಕಂದ್ರೆ ಬೇಕು, ನನಗೆ ಈ ಚೀಸ್ ಬೇಕು, ನನಗೆ ಅದ್ ಬೇಕು ಅಂದ್ರೆ ಒಟ್ಟು ಸಿಗಂದ್ರೆ ಸಿಗ್ಲೇಬೇಕು. ಇನ್ ಕೇಸ್ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಪ್ರಯತ್ನ ಮಾಡೋದವ್ರು ಮಾಡೋದೇ ಇಲ್ಲ. ಮತ್ತೆ ಉಲ್ಟಾ ಈ ತರ ಎಲ್ಲ ಕೆಲಸ ಮಾಡ್ತಾ ಇದಾರೆ. ಇದು ತುಂಬಾ ತಪ್ಪು, ಈ ತರ ಆಗ್ಬಾರ್ದು. ಮತ್ತು ಅದಾದ ನಂತರ ಒಂದೇ ತಿಂಗಳಲ್ಲಿ ಇನ್ನೊಂದು ಘಟನೆ ಆಗಿದೆ, ಅಂಜಲಿ ಅಂಬಿಗೇರಿನವರು. ಹೌದು. ಅದಕ್ಕೆ ಏನ್ ಕಾರಣ ಮೇಡಮ್? ಇದಕ್ ಸರ್ಕಾರ ಕಾರಣನಾ? ಇದು ಕೇರ್ಲೆಸ್ನೆಸ್ ಅಲ್ಲ? ಒಂದ್ಸಲ ಒಂದ್ ಪ್ರಾಬ್ಲಮ್ ಆಯ್ತು, ನೋಡಿದ್ರು ಫಯಾಜ್ ಮತ್ತು ನೇಹಾ ಹಿರೇಮಠ್ ಕೇಸ್ ಆದ್ಕೂಡ ಅದಕ್ಕೆ ಆಕ್ಚುಲಿ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದ್ರೆ ಇದೇ ಅಂಜಲಿ ಅಂಬಿಗೇರಿ ಆಗ್ತಿತ್ತು. ಈಗ ಅಂಜಲಿ ಅಂಬಿಗೇರ್ ಒಂದು ಒಂದು ಬಡತನದಿಂದ ಬಂದಿದ್ಲು. ಆಕಿ ಅವ್ರ ಪರಿವಾರದ ಒಂದು ಸ್ತಂಭ ಆಗಿದ್ಲು. ಹೌದು. ತಂಗಿ ಮದ್ವೆ ಮಾಡಿಕೊಟ್ಟಿದ್ದಾಳೆ, ತಂಗಿಯ ಮದ್ವೆ ಮಾಡಿಕೊಟ್ಟಿದ್ದಾಳೆ. ಮತ್ತು ಇನ್ನೊಬ್ಬ ತಂಗಿಗೆ ಕಲಿಸಿ ನಿನಗೆ ಚಲೋ ನೌಕರಿ ಸಿಗ್ಬೇಕಂತ ಹೇಳಿ ಅದ್ ಪ್ರಯತ್ನವನ್ನ ಮಾಡ್ತಿರ್ತಾಳೆ. ಅಂತ ಒಂದು ದುಡಿಯೋ ವ್ಯಕ್ತಿಗೆ ಒಬ್ಬ ಬಂದ್ ಕಲ್ತಾನಂದ್ರೆ ಅವ್ನ್ ಧೈರ್ಯ ಬಂದಿದ್ದೆಲ್ಲೇ. ಇದಕ್ಕೆ ಕಾರಣ ಇದೆ. ನಾವು ಹೋದ ತಿಂಗಳ ಆಗಿದ್ದ ಘಟನೆಗೆ ನೇಹಾದ ಕೊಲೆಗಾರ ಏನಿದಾನಲ್ಲ ಫಯಾಜ್ಗೆ, ಅವ್ನ್ಗೆ ಆ ತಾಬಡ್ತೋಪ್ ಶಿಕ್ಷೆ ಆಗಿದ್ದರೆ, ಅವಾಗ ಶಿಕ್ಷೆ ಆಗಿದ್ದರೆ ಇಂಥ ಇನ್ನೊಂದು ಘಟನೆ ನೋಡಕ್ ನಮ್ಗೆ ಸಿಕ್ತಿದ್ದಿಲ್ಲ. ಈಗ ಇವಂಗೂ ಲೇಟ್ ಮಾಡಿದೆ ಅಂತ ತಿಳ್ಕೊರಿ, ಈ ಸರ್ಕಾರ ಆಗ್ಲಿ ಇನ್ನೂ ಲೇಟ್ ಮಾಡಿದೆ ಅಂತ ತಿಳ್ಕೊರಿ, ಇನ್ನೊಬ್ಬ ಆಗ್ತಾನ, ಮತ್ತೊಬ್ಬ ಮಾಡ್ತಾನ. ನೇರವಾಗಿ ಸರ್ಕಾರನೇ ಕಾರಣ. ಹೌದು. ಅಂಜಲಿ ಅವ್ರ ಅಂದ್ರ ಇದು ಘಟನೆ ಆದಾಗ ಅವ್ರ ಮನೆಯವ್ರು ಅದೇ ಹೇಳಿದ್ರು, ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ, ಯಾವ್ದು ಆಕ್ಷನ್ ತಗೊಂಡಿಲ್ಲ ಪೊಲೀಸರು, ಅದಕ್ಕೆ ಹಿಂಗಾಯ್ತು ಅಂತ ಹೇಳಿ. ಅಂದ್ರೆ ಫಸ್ಟ್ ಆಗಿದ್ದು ನಿಜ. ಅವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಅಮ್ಮ ಅದ ಆಗೋದು ಅದೇ ಮೂಢನಂಬಿಕೆ ಅಂತ ಹೇಳಿ ಕಳ್ಸಿದ್ದಾರೆ ಪೊಲೀಸರು. ಆದ್ರೆ ಇಂಥ ನಿರ್ಲಕ್ಷ್ಯತನ ಪೊಲೀಸರು ಯಾವಾಗ್ಲೂ ಮಾಡಬಾರ್ದು. ಯಾಕಂದ್ರೆ ಹೋಗಿದ್ ಜೀವ ವಾಪಸ್ ಬರೋದಿಲ್ಲ. ಹೋಗಿದ್ ಜೀವ ಎಂದಿಗೂ ವಾಪಸ್ ಬರೋದಿಲ್ಲ. ಅವ್ರ ಏನ್ ಲಾಸ್ ಮಾಡ್ಕೊಂಡಿದಾರಲ್ಲ ಪರಿವಾರದ, ಆ ತಾಯಿಗೆ ಗೊತ್ತು, ಆ ತಂಗಿಗೆ ಗೊತ್ತು. ನಿಜ ಮೇಡಮ್. ಇಂಥವೆಲ್ಲ ಕೃತ್ಯಗಳು ಮಾಡ್ತಾರಲ್ಲ, ಇಂಥವ್ರಿಗೆ ಏನ್ ಮಾಡ್ಬೇಕಂತೀರಾ? ಯಾವ ರೀತಿಯಾಗಿ ಶಿಕ್ಷೆ ಕೊಡ್ಬೇಕಂತೀರಾ ನೀವು? ಶಿಕ್ಷೆ ಮೇಡಮ್ ಡೈರೆಕ್ಟ್ ಎನ್ಕೌಂಟರ್ ಆಗ್ಬೇಕು ಫಸ್ಟ್. ಅವಾಗಿಂದ ತಕ್ಷಣವೇ ತ್ವರಿತ ನ್ಯಾಯಾಲಯ ಅಂತಿರಲ್ಲ, ಆನ್ ದಿ ಸ್ಪಾಟ್ ಡಿಸಿಷನ್. ತ್ವರಿತ ನ್ಯಾಯಾಲಯ ಆಗ್ಬೇಕು, ಆನ್ ದಿ ಸ್ಪಾಟ್ ಡಿಸಿಷನ್ ಆಗ್ಬೇಕು. ಒಬ್ಬರು ನೋಡಿ ಇನ್ನೊಬ್ರಿಗೆ ಮಾಡುವಂತಹ ಧೈರ್ಯನೂ ಮಾಡಬಾರ್ದು. ಅದೇ ಮತ್ತು ನಮ್ಮ ಮಕ್ಕಳಿಗೆ ಅದ ನಂತರ ಸರ್ಕಾರ ಮತ್ತು ಪೊಲೀಸ್ ಬಿಟ್ಟು ನಮ್ಮ ಮಕ್ಕಳಿಗೆ ನಾವು ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ನಾವು ಚಿಕ್ಕ ವಯಸ್ಸಿನಿಂದ ಹೇಳ್ಕೊಂಡ್ ಬರ್ಬೇಕು. ಗಂಡಾಗ್ಲಿ ಹೆಣ್ಣಾಗ್ಲಿ ಅವ್ರಿಗೆ ಸಮಾನತೆಯನ್ನು ನಾವು ಕಲಿಸ್ಕೊಡ್ಬೇಕು. ಮತ್ತು ಹೆಣ್ಮಕ್ಕಳಿಗೆ ಗೌರವವನ್ನು ಕೊಡುವುದು ನಾವು ನಮ್ಮ ಗಂಡ್ ಮಗುಗೆ ಚಿಕ್ಕ ವಯಸ್ಸಿನಿಂದ ಕಲ್ಸ್ಕೊಂಡ್ ಬರ್ಬೇಕಂತ ಹೇಳಿ ನಾನು ಹೇಳೋದಿಷ್ಟ. ನಿಜ. ನಾವು ನಮ್ಮ ಮನೇಲಿ ಯಾವ ರೀತಿಯಾಗಿ ಅವ್ರಿಗೆ ಒಂದು ಶಿಕ್ಷಣ ಸಂಸ್ಕಾರ ಕೊಡ್ತೇವಿ, ಅದೇ ರೀತಿಯಲ್ಲೇ ಅವು ಮಕ್ಕಳು ಬೆಳೀತಾವೆ. ಆಮೇಲೆ ಅದೇ ರೀತಿಯಲ್ಲಿ ರೆಸ್ಪೆಕ್ಟ್ ನಾವು ಹೆಣ್ಮಕ್ಳಿಗೆ ದೊಡ್ಡ ವಿಷಯ ಮನೆ ವಾತಾವರಣ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಸಂಜನಾ. ಯಾಕಂದ್ರೆ ಮನೆ ವಾತಾವರಣ ತುಂಬಾ ಎಫೆಕ್ಟ್ ಮಾಡ್ತಿದೆ ಮಕ್ಕಳಿಗೆ. ತಂದೆ ತಾಯಿಗೆ ಗೌರವ ಕೊಡ್ತಿದ್ದಾರೆ, ಪ್ರೀತಿಯಿಂದ ಇಟ್ಕೊಂಡಿದ್ದಾರೆ. ಇಂಥ ಕೇಸಸ್ ಅವ್ರ ತಲೆಯಲ್ಲಿ ಮತ್ ಬೇರೆ ಹೊರಗೆ ಹೋಗ್ಬೇಕು, ಮತ್ ಈ ತರ ಒಂದ್ ಹೆಣ್ಣಿಗೆ ಈ ತರ ನೋಡ್ಬೇಕು ಅಂತ ಹೇಳಿ ಅನ್ಸೋದಿಲ್ಲ. ಎಲ್ಲಾ ಹೆಣ್ಣಿಗೆ ಅವ್ರ ಗೌರವದಿಂದ ನೋಡ್ಕೋತಾರೆ. ಆದ್ರೆ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಚೆನ್ನಾಗಿ ವಾತಾವರಣ ಇರ್ಬೇಕು, ಪ್ರೀತಿಯ ವಾತಾವರಣ ಇರ್ಬೇಕು, ರೆಸ್ಪೆಕ್ಟೆಡ್ ವಾತಾವರಣ ಇರ್ಬೇಕು. ಅಂದ್ರೆ ಮನೆಯಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದೇ ಮನೆಯಿಂದ. ಅಂದ್ರೆ ನಾವು ಮನೆಯಲ್ಲಿ ನಮ್ಮ ಅಜ್ಜಿ, ನಮ್ ತಾಯಿ, ನಮ್ ಅಕ್ಕ ತಂಗಿ, ನಮ್ಮ ಮನೆಯಲ್ಲಿ ಇರುವ ಅತ್ತಿಗೆ ಅವ್ರಿಗೆ, ಆಮೇಲೆ ನಮ್ಮ ಮನೆಗೆ ಬಂದ್ ಹೋಗೋ ಹೆಣ್ಮಕ್ಳಿಗೆ ನಾವು ಯಾವ ರೀತಿಯಲ್ಲಿ ರೆಸ್ಪೆಕ್ಟ್ಫುಲ್ ಆಗಿ ಬಿಹೇವ್ ಮಾಡ್ತೇವಲ್ಲ, ಅದನ್ನ ನಮ್ಮ ಮಕ್ಳು ನೋಡ್ಕೋತಾರ. ನಮ್ಮ ಮಕ್ಳು ನೋಡಿ ಹೆಣ್ಮಕ್ಳಿಗೆ ಒಂದು ಸ್ಥಾನ ಮಾನ ಗೌರವ ಇದೆ ಅಂತ ತಿಳ್ಕೊಂಡು ಅದೇ ರೀತಿಯಲ್ಲಿ ರೆಸ್ಪೆಕ್ಟ್ ಕೊಡ್ತಾರೆ. ನಾವು ಪೇರೆಂಟ್ಸ್ ಅಥವಾ ಯಾರು ಆದ್ರೂ ಹೊರಗಿನವರು ಹೆಣ್ಮಕ್ಳಿಗೂ ನಾವು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೇವೆ ಅದನ್ನ ನೋಡಿ ಮಕ್ಕಳು ಕಲಿತು ಹಾಗೆ ಹೊರಗೂ ಕೊಡ್ತಾರೆ. ಅದು ಚಿಕ್ಕವರಿದ್ದಾಗಿಂದ ಅವ್ರ ಮೆಂಟಾಲಿಟಿಲಿ ನಾವ್ ಏನ್ ತುಂಬ್ಕೊಂಡ್ ಹೋಗ್ತೀವಿ ಅದೇ ತುಂಬ್ಕೊಂಡು ಆಮೇಲೆ ಹೊರಗ ಅದೇ ರೀತಿ ಹೆಣ್ಣು ಕೀಳು, ಹೆಣ್ಣು ನಥಿಂಗ್, ವೇಸ್ಟ್ ಹಂಗ ಶಿ ಇಸ್ ಅ ಯೂಸ್ ಅಂಡ್ ಥ್ರೋ ಹಿಂಗಂತ ಹೇಳಿ ಅವ್ರ ಮನಸ್ಸಲ್ಲಿ ಬರಾಕ್ ಕೊಡ್ಬಾರ್ದು, ಬೇರೆ ಬುಡಕ್ ಕೊಡ್ಬಾರ್ದು. ಹೆಣ್ಮಗುನು ಅಷ್ಟೇ, ಒಂದ್ ಗಂಡ್ ಮಗುನು ಅಷ್ಟೇ. ಇಬ್ರು ಮಂದಿಗೆ ಸರಿ ಸಮಾನವಾಗಿ ನಾವು ಬೆಳೆಸಿದರೆ, ಇಬ್ರು ಮಂದಿ ಸಮಾನತೆಯನ್ನು ನಾವು ಕಲಿಸಿದರೆ ಈ ತರ ಯಾವುದೇ ಕಾರಣಕ್ಕೂ ಈ ತರ ಆಗೋದೇ ಇಲ್ಲ. ಅದು ಸಿರಿತನ ಇರ್ಲಿ, ಬಡತನ ಇರ್ಲಿ, ಅದ್ ಯಾವ್ದು ಇರ್ಲಿ, ಅದಕ್ಕೆ ಸಂಬಂಧ ಪಡೋದಿಲ್ಲ. ನಾವು ಮನೆಯಲ್ಲಿ ಕೊಡುವಂತ ಸಂಸ್ಕಾರ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಾ ಹೇಳೋಕೆ. ಮೇಡಮ್, ಇದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಒಂದು ಚಿಕ್ಕ ವಿರಾಮ ತಗೋಣ. ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ.
ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಥ್ವೇ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132ರಲ್ಲಿ ವೀಕ್ಷಿಸಬಹುದು. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ಹಲೋ ಹಾಯ್ ನಮಸ್ಕಾರ. 9 ಲೈವ್ನಿಂದ ಡಾಕ್ಟರ್ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಲ್ಲಿರುವ ಗಾಯಕಿಯರಿಗೆ ಒಂದು ಸಂತಸದ ಸುದ್ದಿ. 9 ಲೈವ್ನಲ್ಲಿ ಹೊಸದಾಗಿ ಬರ್ತಾ ಇದೆ ಕಾರ್ಯಕ್ರಮ ನಮ್ಮ ದಿಗ್ಗಜರು. ತೆರೆ ಹಿಂದೆ ಇರುವಂಥ ಗಾಯಕಿಯರನ್ನ ತೆರೆ ಮೇಲೆ ತರುವಂಥ ಕಾರ್ಯಕ್ರಮ 9 ಲೈವ್ ಮಾಡ್ತಾ ಇದೆ. ನಿಮ್ಮಲ್ಲಿ ಯಾರಾದರೂ ಸಂಗೀತವನ್ನು ಅಂದರೆ ಹಾಡುಗಾರರು ಇದ್ದರೆ ನಮ್ಮ ಚಾನಲ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹೆಸರುಗಳನ್ನ ನೋಂದಾಯಿಸಿ. ನಮ್ಮ ದಿಗ್ಗಜರು ಕಾರ್ಯಕ್ರಮ ಎಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ 9 ಲೈವ್ ವಾಹಿನಿಯಲ್ಲಿ ವಿಭಿನ್ನ ಕಾರ್ಯಕ್ರಮಗಳ ಅನಾವರಣ. ರುಚಿ ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ನಾವು ನಿಮಗೆ ಒದಗಿಸುತ್ತಿದ್ದೇವೆ ಅದ್ಭುತ ವೇದಿಕೆ. ಹೊಸ ಅಡುಗೆ ಮಾಡುವ ಹವ್ಯಾಸ ಹೊಂದಿದ ಮಹಿಳೆಯರಿಗಾಗಿ ಇಲ್ಲಿದೆ ರುಚಿ ಕಾರ್ಯಕ್ರಮ. ಆಸಕ್ತ ಮಹಿಳೆಯರು ಕೂಡಲೇ ಸಂಪರ್ಕಿಸಿ. ಮೊಬೈಲ್ ನಂಬರ್ 8277833999. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ ವೀಕ್ಷಕರೇ. ಸವಿತಾ, ಇದ್ರ ಬಗ್ಗೆ ಹೇಳ್ತಿದ್ರಿ, ಅಂಜಲಿ ಅಂಬಿಗೇರಿ ಮತ್ತು ಹಿರೇಮೆಟ್ ಕೊಲೆ ಪ್ರಕರಣದ ಬಗ್ಗೆ ಮಾತಾಡ್ತಿದ್ರಿ. ಇದೆಲ್ಲ ಆಕ್ಚುಲಿ ಹೀನವಾದ ಕೃತ್ಯ. ಇದ್ರ ಬಗ್ಗೆ ಏನೆಲ್ಲ ಸರ್ಕಾರ ಇದ್ರ ಬಗ್ಗೆ ಏನೆಲ್ಲ ಏನಂತಾರ ಅದಕ್ಕೆ ಆಕ್ಷನ್ ತಗೋತಾ ಇದೆ? ಇದಕ್ಕೆ ಏನ್ ಮಾಡ್ಬೇಕಂತೀರಾ? ನೇಹಾ ಹಿರೇಮಠಿಂದ ಏನ್ ಕೊಲೆ ಆಯ್ತಲ್ಲ, ಅದ್ ನಂತರ ಎಲ್ಲಾರ್ದು ಒಂದು ಹೋಶ್ ಅಂತಾರಲ್ಲ, ಹೋಶ್ ಹೊಡ್ದಂಗ ಆಗ್ಬಿಡ್ತ, ಎಕ್ದಮ್ ಝಡ್ಕ ಬಿದ್ದಂಗ ಆಗ್ಬಿಡ್ತ ಎಲ್ಲಾರ್ಗು. ಏನಪ್ಪಾ ಇದು ಕಾಲೇಜ್ ಒಳಗೆ ಈ ತರ ಆಗ್ತಿದೆ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಹೇಗೆ ಕಾಲೇಜಿಗೆ ಕಳಿಸ್ಬೇಕಂತ ಹೇಳಿ ಇದಕ್ಕೆ ನಾವು ಹೋರಾಟನೂ ಕೂಡ ಮಾಡಿದ್ದೇವೆ. ಸರ್ಕಾರ ಯಾವ್ದು ರಿಯಾಕ್ಷನ್ ಕೊಡ್ಲಿಲ್ಲ. ಅವ್ರದವ್ರ ಪರ್ಸನಲ್ ಮ್ಯಾಟರ್ ಅಂತ ಹೇಳಿ ಬಿಟ್ಬಿಟ್ರು ಅವ್ರು. ಇದಕ್ಕೆ ನಾವು ಬಿಜೆಪಿ ಇದಕ್ಕೆ ಅತ್ಯಂತ ಎಕ್ದಮ್ ಹೈ ಲೆವೆಲ್ ಹೋರಾಟ ಮಾಡಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವಿ. ಮತ್ ಇದಕ್ಕೆ ನಮ್ಗೆ ಇದಕ್ಕೆ ಆಮೇಲೆ ಅವರು ಸರ್ಕಾರದವ್ರು ಬಂದ್ರು, ಎಲ್ಲರೂ ಹೋಮ್ ಮಿನಿಸ್ಟರ್ ಭೇಟ ಆದ್ರು, ಎಲ್ಲರೂ ಭೇಟ ಆಗಿ ಇನ್ನೂ ಮಟ್ಟ ಏನ್ ಫಯಾಜಿಗೆ ಯಾವ ಶಿಕ್ಷೆ ಆಗಿದೆ ಅಂತ ಹೇಳಿ ನಮ್ಗೆ ಇನ್ನೂ ಮಟ್ಟ ಯಾವ್ದು ನಮ್ಗೆ ಸುದ್ದಿ ಬಂದಿಲ್ಲ. ಅದೇ ತರ ಇದೇ ಅವ್ನಿಗೆ ಯಾವ ಶಿಕ್ಷೆ ಕೊಡ್ಲಿಲ್ಲ ಅಂತ ಹೇಳಿ ಕಾರಣಕ್ಕೆ ಮತ್ತೊಂದು ಕೊಲೆ ಆಯ್ತು ಅದೇ ಲೆವೆಲ್ದಲ್ಲಿ. ಅದು ಅವನು ಧಮಕಿ ಕೊಟ್ಟಿದ್ದಾನೆ ಅಂತೀನಿ. ಹಾಗೆ ಯಾವ ತರ ಕೊಂದಾರಲ್ಲ ಅದೇ ತರ ನಿನ್ಗೂ ಕೂಡ ಕೊಲ್ತೇನೆ ಅಂತ ಹೇಳಿ ಧಮಕಿನೂ ಕೂಡ ಕೊಟ್ಟಾನೆ. ಅಂದ್ರೆ ಇದರ ಅರ್ಥ ಏನಾಯ್ತು? ಆ ಫಯಾಜ್ ಒಂದ್ ಮಾರ್ಗದರ್ಶನ ಹಾಕೊಟ್ಟಾನೆ. ಹುಡುಗ್ಯಾರ ಇನ್ ಕೇಸ್ ಪ್ರಪೋಸಲ್ ನೋ ಅಂದ್ರ ಡೈರೆಕ್ಟ್ ಕಾಲ್ ಬಿಡೋದು, ಚಾಕು ತಗೊಳ್ಳೋದು, ಅಂದ್ರೆ ಇದೇನಾಯ್ತು, ಕೊಲೆಗಾರಿಗೆ ಒಂದ್ ಪ್ರೇರಣೆ ಆಯ್ತು ಹೊರತು ನಮ್ಗ ಒಂದು ಯಾವ್ದೋ ಸೊಲ್ಯೂಷನ್ ಸಿಗ್ಲಿಲ್ಲ. ಓಕೆ, ಐ ಅಗ್ರಿ. ಅವ್ರವ್ರದ್ದು ಪರ್ಸನಲ್ ಪ್ರಾಬ್ಲಮೇ, ಲವರ್ಸ್ ಪ್ರಾಬ್ಲಮ್ ಇಸ್ ಪರ್ಸನಲ್ ಪ್ರಾಬ್ಲಮೇ. ಅದೇನ್ ಓಪನ್ ಅಲ್ಲಿ ಕೊಲೆ ಆಯ್ತಲ್ಲ, ಅದು ಪ್ರೀತಿ ಅಲ್ಲ, ಕೊಲೆ ಮಾಡೋದು ಅದಕ್ಕೊಂದು ಆಕ್ಷನ್ ತಗೋಬೇಕಾಗಿತ್ತು. ಆಮೇಲೆ ಅದ್ರದ್ದು ಇನ್ನೂ ಡೀಟೇಲ್ಸ್ ಯಾರಿಗೂ ಸಿಕ್ಕಿಲ್ಲ, ಏನ್ ಶಿಕ್ಷೆ ಕೊಟ್ರ ಅನ್ನೋದು. ಒಬ್ರಿಗೆ ಒಂದ್ ಕರೆಕ್ಟ್ ಆಗಿ ಶಿಕ್ಷೆ ಕೊಟ್ರೆ ಇನ್ನೊಬ್ಬ ಹೆದರ್ತಾನೆ ಮಾಡೋದಕ್ಕೆ, ಇನ್ನೊಬ್ಬನ್ಗೆ ಅದ್ ನೋಡಿದ ಹೆದರ್ಬೇಕು. ನಾ ಯೋಚಿಸಿದ್ರೆ ಯೋಚನೆ ಬರಬಾರ್ದು, ಆ ತರ ಶಿಕ್ಷೆ ಅಲ್ಲ. ಇನ್ನೊಬ್ರಿಗೆ ಕೊಲ್ಲು ಮೊದಲು ಏನ್ರಿ, ಇಟ್ ಈಸ್ ಅನ್ ಆಂಟ್, ಇರುವೆನಾ ಕೊಲ್ಲಕ್ಕೆ ಹೋಗಿ ಚಾಕು ತಗೊಂಡ್ ಚಿರ್ ಚೂರಿದೆ ಅವು ನೋಡಿ. ಇದು ಗಿರೀಶ್ ಅನ್ನವ ಆಕಿಗೆ ಅಂಜಲಿ ಕೊಂದ, ಅದೇ ಇರುವೆನಾ ಏನ್ ಕಾಕ್ರೋಚ್ ಹೊಡೆಯಕ್ಕೆ ಅದೇ ಜೀವ ಹೋತು. ಕಂಡವ್ರಿಗೆಲ್ಲ ಎಷ್ಟು ತ್ರಾಸ ಆಗ್ತೈತಿ. ಇವ್ ಹಿರೇಮಠಿಂದು ಕಾಲೇಜ್ ಕ್ಯಾಂಪಸ್ ಎಲ್ಲ ಐತೆ, ಎಷ್ಟ್ ಜನ ನೋಡಿ ಎಷ್ಟ್ ಗಾಬರಿ ಪಟ್ಟಿರ್ಬೇಕು. ಕಾಲೇಜ್ ಹೋಗಕ್ ಹೆದರ್ತಿರ್ಬೇಕು ಮಕ್ಕಳು ಹೆದರ್ತಾ ಇದ್ದಾರೆ, ಅನೇಕ ಮಕ್ಕಳು ಹೆದರ್ತಾ ಇದ್ದಾರೆ. ಪೋಷಕರು ನಮ್ಮ ಕಾಲೇಜ್ ಅಡ್ಮಿಷನ್ಸ್ ಮಾಡಿಸ್ತಾ ಇಲ್ಲ. ಮತ್ತೆ ಅದು ಮೊದ್ಲಿನ ತರ ಬೇಗನೆ ಮದ್ವೆ ಮಾಡ್ಕೊಡೋದು ಅದೇ ಆಗ್ಬಿಡ್ತೈತಿ, ಚೈಲ್ಡ್ ಮ್ಯಾರೇಜ್ ಆಗ್ಬಿಡ್ತೈತಿ. ಹೆಣ್ಮಕ್ಳಿಗೆ ಏನ್ ಸುರಕ್ಷಣೆ ಇಲ್ಲ ಅಂದ್ರೆ ಅಲ್ಲ. ಅದನ್ನ ನೋಡಿ ಇಲ್ಲಿ ಮಾಡಿದ್ನಂತ ಅಂಜಲಿ ಸಿಸ್ಟರ್ ಅಳ್ತಿದ್ಲು. ಮನೆ ತುಂಬ ರಕ್ತ ಬಿದ್ದಿತ್ತು, ನನ್ನ ಕೈಯಲ್ಲಿ ನಾನು ಬಳಗ್ ಹಾಕಿದೆ. ಆಮೇಲೆ ಆಕೆ ಏನೋ ಸುಸೈಡ್ ಮಾಡ್ಕೊಳಕ್ ಕುಡಿಯಕ್ ಹೋಗಿದ್ದಾಳೆ. ಅಂದ್ರೆ ಅವಳಿಗೆ ಪ್ರಭಾವ ಬೀಳ್ತೈತ್ರಿ. ಅವ್ರ ಮಾನಸಿಕ ಸ್ಥಿತಿ ಏನಾಗಿರ್ಬೇಕು, ಅವಳ ಮಾನಸಿಕ ಸ್ಥಿತಿ ಏನಾಗಿರ್ಬೇಕು, ಅವಳಿಗೆ ಯಾವ ತರ ಎಫೆಕ್ಟ್ ಆಗಿರ್ಬೇಕು. ಬರೀ ಮತ್ತ ಅಂಜಲಿ ಸಿಸ್ಟರ್ ಯಶೋದಾಗ ಅಷ್ಟೇ ಅಲ್ಲ, ಆ ಘಟನೆ ನೋಡಿದ್ದಂತಹ ಕೇಳಿದ್ದಂತಹ ಎಲ್ಲ
ಹುಡುಗಿಯರಿಗೂ ಎಲ್ಲಾ ಹೆಣ್ಮಕ್ಳಿಗೂ ಅದು ಎಲ್ಲೋ ಒಂದ್ ಕಡೆ ಇದ್ದೇ ಇರ್ತೈತಿ. Effect. ಏನಪ್ಪಾ ಇಫೆಕ್ಟ್ ಆಗೇ ಆಗಿರ್ತೈತಿ. ಏನಪ್ಪಾ ನಾವ್ ಯಾವ ತರ ಜೀವನ ನಡೆಸ್ಬೇಕು, ಯಾರಿಗ್ ನಂಬಬೇಕು ಯಾರಿಗ್ ನಂಬಬಾರ್ದು, ಇವ್ರಿಗೆ ಮಾತಾಡ್ಬೇಕು ಇವ್ರಿಗೆ ಮಾತಾಡಬಾರ್ದು ಅಂತ ಹೇಳಿ ಎಲ್ಲ ಒಂದ್ ಹಿಚಕ್ತನ ಇದ್ದೇ ಇರ್ತೈತಿ. ಅಲ್ರಿ ಇವ್ರ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿ ಇನ್ನೊಬ್ಬ ಕೊಂದ, ಈಗ ಅವ್ರ ಮನೇಲಿ ಕೊಲೆ ಆಗಿದೆ ಅಂತ ಅವ್ರಿಗೆ ಇದ್ದ ಮನೆ ಬಿಡು ಅಂತ ಹೇಳ್ತಿದಾರ ಅಂತ. Yes. ಇವೆಲ್ಲ ನೋಡ್ರಿ ಒಂದ್ ಫ್ಯಾಮಿಲಿಗೆ ಇಫೆಕ್ಟ್ ಆಗ್ತೈತಿ. ಇದಕ್ ಸರ್ಕಾರ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ಈಗ ನೀವು ಕಾರ್ಯಕರ್ತರ ಅಂತೀರಿ, ನೀವೆಲ್ಲ ಏನ್ ಮಾಡ್ತಿದ್ದೀರಾ? ನೀವೆಲ್ಲ ಇದಕ್ ಮೋರ್ಚಾ ತೆಗಿಬೇಕು, ಎಲ್ಲ ಮಾಡ್ಬೇಕು. ಮತ್ತೆ ನೀವು ನಿಮ್ಮಂತವ್ರ ಸೊಲ್ಯೂಷನ್ ತೆಗ್ದಿಲ್ಲ ಅಂದ್ರೆ, ಗೌರ್ಮೆಂಟಿಗೆ ಎಚ್ಚರ ಮಾಡಿಲ್ಲ ಅಂದ್ರೆ ಎಚ್ಚರ ಯಾವಾಗ ಆಗ್ಬೇಕು ಗೌರ್ಮೆಂಟ್? ಅದರ ಸಲುವಾಗಿ ನಾವು ಹೋರಾಟ ಮಾಡಿದ್ದು, ಅದರ ಸಲುವಾಗಿ ನಾವು ಪ್ರತಿಭಟನೆ ತೆಗ್ದಿದ್ದು. ನಮಗೆ ನ್ಯಾಯ ಸಿಗುವವರೆಗೂ ನಾವು ಪ್ರತಿಭಟನೆ ಮಾಡೋರು ಅಂತ ಹೇಳಿ ನಾವು ಅದಕ್ಕೆ ಹಠ ಒಂದ್ ಹಿಡ್ದಿದ್ದಕ್ಕೆ ಸರ್ಕಾರ ಬಂದ್ ಕೇಳ್ತಲ್ಲ, ಇಲ್ಲರ ಅವ್ರು ಕೇಳ್ತಿದ್ದಿಲ್ಲ. ಮತ್ ಶಾಂತ ಆಯ್ತು ಮೇಡಮ್, ಲಕ್ಷ ಕೊಟ್ಟಿದ್ದಿಲ್ಲ ಅವ್ರು. ನಾವ್ ಯಾವಾಗ ಮಟ್ಟ ಬಿಜೆಪಿದವ್ರ ಹೋರಾಟ ಮಾಡ್ಲಿಲ್ಲಲ್ಲ ಅವಾಗ ಮಟ್ಟ ಯಾವ ಸರ್ಕಾರನು ಬಂದಿಲ್ಲ ಕೇಳಕ್ಕೆ. ಆಯ್ತು, ಈಗ ಇಲೆಕ್ಷನ್ ಆಯ್ತಲ್ಲ, ತಂಡ ಹೊಡೆದಿದೆ ಅನ್ಸ್ತಿತ್ತಲ್ಲ ನಮ್ಗೆ. ಇಲ್ಲ ಮೇಡಮ್, ಇಲೆಕ್ಷನ್ ಮತ್ತು ಜೀವಕ್ಕೆ ಸಂಬಂಧ ಇಲ್ಲ ಮೇಡಮ್. ಅವಳಿಗೆ ಅಂಜಲಿಗೆ ಮತ್ತು ನೇಹಾಗೆ ನ್ಯಾಯ ಸಿಗೋವರೆಗೂ ಎಲ್ಲರೂ ನಾವಷ್ಟೇ ಅಲ್ಲ, ಬಿಜೆಪಿದರ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇದ್ರಲ್ಲೇ ಯಾವ್ದು ಪಾಲಿಟಿಷಿಯನ್ಸ್ ಸಂಬಂಧ ಇಲ್ಲ, ಒಂದು ಜೀವ ಹೋಗಿದೆ, ಜೀವದ ಬಗ್ಗೆ ವಿಚಾರ ಮಾಡೋದಷ್ಟೇ. ಯಾಕಂದ್ರೆ ಈಗ ನೋಡ್ರಿ, ಎಲ್ಲ ಈಗ 10th ಎಕ್ಸಾಮ್ಸ್ ಆಯ್ತು, ಕಾಲೇಜ್ ಅಡ್ಮಿಷನ್ ಮಾಡಿಸ್ಬೇಕು ಮಕ್ಕಳಿಗೆ. ಯಾವ ಧೈರ್ಯದಲ್ಲಿ? ಇಟ್ ಈಸ್ ಒನ್ ಪ್ರೆಸ್ಟಿಜಿಯಸ್ ಕಾಲೇಜ್, ಅಲ್ಲಿ ಆ ಕ್ಯಾಂಪಸ್ ಅಲ್ಲಿ ಬೇರೆ 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 ಡಿಪಾರ್ಟ್ಮೆಂಟ್ ಇವೆ. ಮೇಡಮ್, ಯಾಕಂದ್ರೆ ಕಾಲೇಜ್ ತುಂಬಾ ದೊಡ್ಡ ಕಾಲೇಜ್ ಇದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇವೆ. ಅದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಸ್ವಲ್ಪ ನಿರ್ಲಕ್ಷ್ಯ ಮಾಡಿರ್ಬಹುದು, ಅಥವಾ ಅವಂಗೂ ಕೂಡ ಆಗಿರ್ಲಿಕ್ಕಿಲ್ಲ. ಇದಕ್ಕೆ ಅವ್ನ್ ಚಾಕು ತಗೊಂಡ್ ಬಂದಿರೋದು ಯಾರ್ ಕನಸು ಬಿದ್ದೈತಿ ಮೇಡಮ್? ಚೆಕ್ ಮಾಡಕ್ ಬರ್ತೈತಿ ಬಿಡ್ರಿ, ಅವ್ನ್ ಬಂದ್ ಈ ತರ ಕೊಲ್ತಾನ ಅಂತ ಹೇಳಿ ಯಾರಿಗೂ ಕೂಡ ಅಂದಾಜು ಹಾಕಕ್ ಆಗ್ತಿರ್ಲಿಲ್ಲ. ನೇಹಾನ್ ತಾಯಿ ಎಲ್ಲಿ ಪಾರ್ಕಿಂಗ್ ನಲ್ಲಿ ನಿಂತಾಳೆ ವೇಟ್ ಮಾಡ್ಕೊಂತ, ನನ್ ಮಗಳ ಎಕ್ಸಾಮ್ ಬರ್ತಾಳ ಅಂತ ಹೇಳಿ. ಅವಳಿಗೂ ಕೂಡ ಆಗ್ತಿರ ನನ್ ಮಗಳ ಹೆಣ ಬರ್ತೈತೆ ಅಂತ ಹೇಳಿ. ಯಾವ ತರ ಕಾಲೇಜ್ ಎಕ್ಸಾಮ್ ಬರೋ ಮಗಳ ಮನಿಗ್ ಹೆಣ ಆಗಿ ಬಂದ್ಲಂದ್ರೆ ಹೇಗಾಗುತ್ತೆ ಪೋಷಕರಿಗೆ? ಫೀಲಿಂಗ್ಸ್ ಆಕಿ ಯಾವ ತರ ಆಗಿರ್ಬೇಕು ಆ ತಾಯಿಗೆ ಅಂತ ಹೇಳಿದ್ರೆ ಅದ್ ನಿಜವಾಗಿಯೂ ತುಂಬಾ ಯಾರು ಊಹಿಸ್ಕೊಳಕ್ ಸಾಧ್ಯ ಇಲ್ಲ ಮೇಡಮ್, ಯಾರು ಊಹಿಸ್ಕೊಳಕ್ ಸಾಧ್ಯ ಇಲ್ಲ. ಮತ್ತೆ ಇಂತ ಘಟನೆ ಯಾರ ಜೋಡಿನೂ ಆಗ್ಬಾರ್ದು ಮೇಡಮ್. ಇದು ಕಾಲೇಜ್ ಲವ್ ಅಂತ ಅಷ್ಟೇ ಅಲ್ಲ ಮೇಡಮ್, ಒಂದ್ಸಲ ಇದ್ರ ಬಗ್ಗೆ ಸ್ಟ್ರಿಕ್ಟ್ ಮಾಡಿಲ್ಲ ಅಂದ್ರೆ ರೋಡ್ ಮೇಲೆ ಅಡ್ಡಾಡು ಯಾರ ಹೆಣ್ಮಕ್ಳಿಗೂ ಆತು ಗಂಡ್ ಮಗನ್ಗೂ ಆತು ಚಾಕು ಹಾಕಕ್ ಹಿಂದ್ ಮುಂದ್ ಮಾಡಂಗಿಲ್ಲ. ಸರ್ಕಾರ ಇದಕ್ಕೊಂದ್ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋ ತನಕ ಇದಕ್ಕೊಂದ್ ಸೊಲ್ಯೂಷನ್ ಇಲ್ಲ. ಒಂದ್ಸಲ ಒಬ್ರು ಅಂದ್ರೆ ಅವ ಒಂದು ಇರ್ವಿ ಹಂಗ್ ತೀಕೊಂಡು ಕೊಂದಿದ್ದಾರಲ್ಲ, ಒಬ್ರಿಗೆ ನೋಡಿ ಇನ್ನೊಬ್ಬ ಕೊಂದ, ಇನ್ನೊಬ್ಬನಿಗೆ ಮತ್ತ ಧೈರ್ಯ ಬರ್ತೈತಿ, ನಾ ಏನ್ ಮಾಡಿದ್ರು ನನ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇದಕ್ ಲವ್ನೇ ಅಂತಲ್ಲ ಏನಲ್ಲ, ಅದು ಇನ್ನೊಂದ್ ರೀಸನ್ಗೂ ಕೊಲ್ಬಹುದು. ಅದಕ್ಕೆ ನಾ ಏನಂತೇನೆ, ಇದಕ್ಕೊಂದು ಆಕ್ಷನ್ ತಗೋಬಿಟ್ಟು ಸ್ಟ್ರಿಕ್ಟ್ ಆಕ್ಷನ್ ಅಲ್ಲ. ನಮ್ ಹುಬ್ಳಿ ಅಂದ್ರೆ ಎಂತ ಸೇಫೆಸ್ಟ್ ಪ್ಲೇಸ್ ಇತ್ತು. ಹುಬ್ಬಳ್ಳಿನ ಮೊದ್ಲು ಹುಬ್ಬಳ್ಳಿ ಅಂದ್ರೆ ಹೂವಿನ ಬಳ್ಳಿ ಆಗಿತ್ತು. ಹೌದು ಹೌದು, ಹೂವಿನ ಬಳ್ಳಿ. ಈಗ ನೋಡಿದರೆ ಮುಳ್ಳಿನ ಸರ್ಮಾಳೆ ಆಗ್ಬಿಟ್ಟಿದೆ, ಸರ್ಮಾಳೆ ಆಗ್ಬಿಟ್ಟಿದೆ. ಈ ತರ ಆಗಾಕ ನಾವು ಮುಂದೆ ಯಾವ ತರ ಈ ತರ ಆಗ್ಬಾರ್ದು ಎನ್ನುವಂತ ಆದ್ರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಪೊಲೀಸ್ ಸಿಬ್ಬಂದಿಗಳು ಯಾವಾಗ್ಲೂ ಅಲರ್ಟ್ ಇರಬೇಕು. ಮತ್ ನಾವು ಪೋಷಕರು ಕೂಡ ನಮ್ಮ ಮಕ್ಕಳಿಗೆ ನಾವು ಮೊಬೈಲ್ ಕೊಡ್ತೀವಿ ನಮ್ಮ ಮಕ್ಕಳಿಗೆ, ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ನಾವು ಸ್ವಲ್ಪ ಗಮನ ಇಡಬೇಕು. ಅವಾಗಿಂದ ಅವಾಗ ಚೆಕ್ ಮಾಡ್ತಾ ಇರ್ಬೇಕು. ಬಿಕಾಸ್ ವಿ ಆರ್ ಪೇರೆಂಟ್ಸ್, ವಿ ಹ್ಯಾವ್ ದ ರೈಟ್ ಟು ಸಿ ನಮ್ಮ ಮಕ್ಕಳು ಏನ್ ಮಾಡ್ತಾ ಇದಾರೆ ಏನಿಲ್ಲ ಅಂತ ಹೇಳಿ. ವಿ ಹ್ಯಾವ್ ದ ರೈಟ್ ಟು ನೋ ಆಲ್ ಅಬೌಟ್ ದರ್ ಲೈಫ್. ಪ್ರೈವೇಸಿ ಅನ್ನೋದು ಇರ್ತೈತಿ, ಪ್ರೈವೇಸಿ ಇರ್ತೈತಿ, ಆದ್ರೆ ಅಷ್ಟು ಪ್ರೈವೇಸಿ ಕೊಡಬಾರ್ದು. ಆದ್ರೆ ಜೀವಕ್ಕಿಂತ ಯಾವ್ದಾರು ಪ್ರೈವೇಸಿ ಇಲ್ಲಲ್ಲ. ಒಂದ್ಸಲ ಅವ್ರ ಲಕ್ಷದಿಂದ ಏನಾದ್ರು ಅಪ್ಪಿತಪ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆತಂದ್ರೆ ಯಾರು ಬರ್ತಾರ? ಆಮೇಲೆ ಯಾರು ಬರೋದಿಲ್ಲ. ನಾವು ಪೋಷಕರು ತುಂಬಾ ಮಕ್ಕಳ ಕಡೆ ಗಮನ ಕೊಡ್ಬೇಕು. ಒಂದು ತಾಯಿ ಹೆಣ್ಮಗುವಿಗೆ ಫ್ರೆಂಡ್ಲಿ ಇರ್ಬೇಕು, ಮತ್ತು ಒಂದ್ ತಂದೆ ಗಂಡ್ ಮಗುವಿಗೆ ಫ್ರೆಂಡ್ಲಿ ಇರ್ಬೇಕು. ಅವ್ರ ಜೀವನದಲ್ಲಿ ಏನ್ ಆಗ್ತಾ ಇದೆ ಅಲ್ಲ ಶೀದ ಬಂದ್ ಅವ್ರ ತಂದೆ ತಾಯಿಗೆ ಅವ್ರು ಹೇಳ್ಕೊಡ್ಬೇಕು. ಇಲ್ಲ ಮಮ್ಮಿ ಈ ತರ ಆಗ್ತಾ ಇದೆ ಅಂತ ಹೇಳಿ ಒಂದ್ಸ್ ಹೇಳಿದ್ರೆ ಯಾವ್ದಾದ್ರು ಸೊಲ್ಯೂಷನ್ ಹುಡಕ್ತೇವಿ. ಅದು ಬಿಟ್ಟು ಅವ್ರು ಇಲ್ಲ ನನ್ ಪ್ರೆಸ್ಟೀಜ್ ಹೋಗ್ತೈತಿ, ನನ್ ಮಮ್ಮಿ ಬೈತಾರೆ, ಡ್ಯಾಡಿ ಹೊಡಿತಾರ ಅಂತ ಹೇಳಿ ಈ ತರ ಏನಾದ್ರೂ ಒಂದು ಅವ್ರು ಹೆದರಿ ಮನೆಯಲ್ಲಿ ಸುಮ್ ಕುಂತ್ರೆ ಇಂತ ಅನಾಹುತ ಆಗೋದು ಗ್ಯಾರಂಟಿ. ಖಂಡಿತ ಖಂಡಿತ ಖಂಡಿತ. ಸೊ ಹಾಗಾಗಿ ಮಕ್ಕಳು ದಯವಿಟ್ಟು ನಿಮ್ ಪೋಷಕರಿಗೆ ನಿಮ್ ಪೇರೆಂಟ್ಸ್ಗೆ ಹೇಳಿ ತಿಳಿಸೋಂಗ್ ಹೇಳಿ. ಫಸ್ಟ್ ಸಲ ಅವ್ರು ಏನು ಸಿಟ್ ಮಾಡ್ಬೋದು, ಅದು ಸೆಕೆಂಡ್ ಟೈಮ್ ಅವ್ರು ತಿಳಿಸ್ಕೊಟ್ರೆ ಅವ್ರು ನಿಮ್ಗೆ ಅರ್ಥ ಮಾಡ್ಕೋತಾರೆ. ಬಿಕಾಸ್ ಅವರು ಕೂಡ ಸ್ಟೇಜ್ ಅನ್ನು ಪಾರಾಗಿ ಬಂದಿರ್ತಾರೆ, ಪೇರೆಂಟ್ಸ್ ಕೂಡ ಆ ಸ್ಟೇಜ್ ಅನ್ನು ಪಾರಾಗಿ ಬಂದಿರ್ತಾರೆ. ಅದೇ 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 ಹೌದು ಮೇಡಮ್, ನೀವೇ ಹೇಳಿದ್ದೆಲ್ಲ ನಿಜ. ಪೇರೆಂಟ್ಸ್ ಪೋಷಕರು ಆಕ್ಚುಲಿ ಲಕ್ಷ್ಯ ಇಡ್ಬೇಕು ತಮ್ಮ ಮಕ್ಕಳ ಮೇಲೆ. ಅವ್ರು ಏನ್ ಮಾಡ್ತಿರ್ತಾರೆ, ಅವ್ರ ಆಕ್ಟಿವಿಟೀಸ್ ನೋಡ್ತಿರ್ಬೇಕು. ಗಂಡಾಗ್ಲಿ ಹೆಣ್ಣಾಗ್ಲಿ ಆಕ್ಟಿವಿಟೀಸ್ ನೋಡ್ತಾ ಇರ್ಬೇಕು. ಯಾಕಂದ್ರ ಕಾಲೇಜ್ ಅಂದ್ಕೊಳ್ಳೋ ಆ ವಯಸ್ಸೇ ಹಂಗ, ಅದು ಮಂಗ್ಯಾನ್ ವಯಸ್ಸು ಅಂತಾರ ಅದಕ್ಕೆಲ್ಲ. ಅಂತ ಏಜ್ ಅಲ್ಲಿ ಅವರು ಏನ್ ಮಾಡ್ತಿರ್ತಾರ ಅವ್ರಿಗೆ ಗುರ್ತಾಗಂಗಿಲ್ಲ. 10th ಆಗೋ ತನಕ ಅವ್ರು ಒಂದು ಮೀನ್ಸ್ ಮುಗ್ಧತೆಯಿಂದ ಬೆಳೆದಿರ್ತಾರೆ. ಕಾಲೇಜ್ ಗೊತ್ಕೊಂಡ್ ಅದ ಚಿಕ್ಕ ವಯಸ್ಸು, ಆಮೇಲೆ ಬಿಟ್ಟಂಗ ಆಗ್ಬಿಟ್ಟಿರ್ತೈತಿ.
ಒಂದ್ ಬಂಧನಿಂದ ಬಿಟ್ಟ ಅಂದ್ರೆ ಕಾಲೇಜ್ ಅಂದ್ ಕೂಡ ಎಲ್ಲರಿಗೂ ನಾ ಹೆಂಗ್ ಬೇಕಾದಂಗೆ ಇರ್ಬೋದು ಮೆರಿಬೋದು ಅಂತ ಸ್ಟಾರ್ಟ್ ಆಗ್ತದೆ. ಅದೇ ರೀತಿಯಲ್ಲಿ ಈಗಿನ ಮಕ್ಕಳಿಗೆಲ್ಲ ಎಲ್ಲ ಟೈಪ್ ಆಫ್ ಫೆಸಿಲಿಟೀಸ್ ಕೊಡೋದ್ರಿಂದ ಮಕ್ಕಳ ತುಂಬಾನೇ ಹಾರಾಡ್ತಿದ್ದಾರೆ. ಆಮೇಲೆ ಪೇರೆಂಟ್ಸ್ ಲಕ್ಷ್ಯ ಕೊಟ್ಟಿಲ್ಲ ಅಂದ್ರೆ ಹೀಗ್ ಲೈಫ್ ಟ್ರಾಜಿಡಿಗೆ ಎಂಡ್ ಆಗುತ್ತೆ. ಯಾಕಂದ್ರೆ ಗಂಡ್ ಮಗ ಆಗ್ಲಿ ಹೆಣ್ಮಗಳಾಗ್ಲಿ ಇಬ್ರು ಇದ್ರೊಳಗೆ ಹೆಣ್ಮಗುದು ಅಷ್ಟೇ ತಪ್ಪಿದೆ. ಕೇವಲ ನಾವು ಗಂಡ್ ಮಕ್ಕಳಿಗೆ ಅಷ್ಟೇ ಅಂತ ಹೇಳಿ ತಪ್ಪಂತ ಇದ್ ಮಾಡಕ್ ಆಗಂಗಿಲ್ಲ. ಆದ್ರೆ ಈ ಹೆಣ್ಮಗುದು ಅಷ್ಟೇ ತಪ್ಪಿದೆ. ಚಪ್ಪಾಳಿ 2 ಕೈಲಿಂದ ಹಿಡಿದ್ರೆ ಚಪ್ಪಾಳಿ ಆಗೋದು. ಹೌದು ನಿಜ. ಅದಕ್ಕೆ ನಾವು ಹೆಣ್ಮಕ್ಕಳು ಎಷ್ಟ್ ಮಟ್ಟ ಅವ್ರಿಗೆ ಎಕ್ಸ್ಪೋಸ್ ಮಾಡ್ಬೇಕಲ್ಲ, ಎಷ್ಟ್ ಮಟ್ಟ ಅವ್ರಿಗೆ ಫ್ರೆಂಡ್ಲಿ ಇರ್ಬೇಕಲ್ಲ ಅಷ್ಟೇ ಇರ್ಬೇಕು. ಅದಕ್ಕಿಂತ ಜಾಸ್ತಿ ಯಾವ್ದು ಮಾಡಬಾರ್ದು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೇನೆ. ಹೌದು, ಅಂದ್ರೆ ವಿತೌಟ್ ಇದು ಹಂಗ ಬೆಂಕಿ ಹತ್ತಂಗಿಲ್ಲ. ಅದೇ ಒಂದ್ ಏನಾರ ಇರ್ತೈತಿ. ಯಾಕೆ ಫ್ರೆಂಡ್ ಆಗಿ ಫ್ರೆಂಡ್ಶಿಪ್ ಮಾಡ್ಕೋಬಾರ್ದು ಅನ್ನಂಗಿಲ್ಲ. ಹುಡುಗ ಹುಡುಗಿ ಫ್ರೆಂಡ್ ಆಗಿ ಇರ್ಬೇಕು. ಈಗಿನ ಕಾಲ ಮಾಡರ್ನೈಸೇಷನ್ ಒಳಗ ಅದು ಬರೇ ಹುಡುಗಿಯರಷ್ಟೇ ಹೋಗಕ್ ಆಗಂಗಿಲ್ಲ. ದಿಸ್ ಇಸ್ ಇದ್ರಾಗ ಹೋಗ್ತಿರ್ತಾರೆ, ಎಲ್ಲಾರು ಕೂಡಿ ಹೋಗೋದು. ಅದ ನಾವು ಆತರ ಮಾಡಕ್ ಆಗುದಿಲ್ಲ. ಫ್ರೆಂಡ್ಶಿಪ್ ಅನ್ನ ಅವರು ಮಾಡ್ಬಹುದು, ಎಲ್ಲರಿಗೂ ಮಾತಾಡ್ಸ್ಬೇಕು. ಆದ್ರೆ ಈ ತರ ಆಗೋ ಮಟ್ಟ ಯಾವ ಲೆವೆಲ್ಗೂ ಹೋಗ್ಬಾರ್ದು. ಅಕಸ್ಮಾತ್ ಯಾವ್ದಾರು ನಮ್ಗೆ ಅನಿಸಿದರೆ ಅವಾಗಿಂದ ಅವಾಗ ಪೇರೆಂಟ್ಸ್ ಗಾಗ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳಿ. ಫ್ರೆಂಡ್ಶಿಪ್ ಈಗ ಅವ್ರು ಬೇರೆ ರೀತಿಯಲ್ಲಿ ತಗೊಂಡ್ ಹೋಗ್ಬಾರ್ದಂತೇನೆ. ಐ ಶುಡ್ ಎಂಜಾಯ್ ಯುವರ್ ಕಾಲೇಜ್ ಲೈಫ್, ಸ್ಕೂಲ್ ಲೈಫ್. ಆಮೇಲೆ ಫ್ರೆಂಡ್ಶಿಪ್ ಅಲ್ಲೇ ಎಂಜಾಯ್ ಮಾಡಿದ್ರೆ ಒಂದು ಇರ್ತದ. ಆಮೇಲೆ ಒಂದ್ ಜವಾಬ್ದಾರಿ ಬಂದ್ ಕೂಡ ಯು ಕ್ಯಾನ್ ಮ್ಯಾರಿ ಎನಿಬಡಿ. ಆದ್ರೆ ಫೋರ್ಸಬಲ್ ಮಾಡಕ್ ಹೋದ್ರ ಅದಕ್ ವ್ಯಾಲ್ಯೂ ಇಲ್ಲ. ಫೋರ್ಸ್ಲಿ ನೀ ಬೇಕಂದ್ರ ಆಕೆ ನಿನಗ್ ಆಗ್ತಾಳ ಒಲಿತಾಳೆ. ಇಟ್ ಇಸ್ ವಿಲ್ ಬಿ ಫೋರ್ಸ್ಲಿ ಓನ್ಲಿ. ನಥಿಂಗ್ ಕ್ಯಾನ್ ಬಿ. ಲವ್ ಕೆನಾಟ್ ಬಿ ಫೋರ್ಸ್ಡ್. ಮೊದ್ಲಿಂದ ಕೇಳ್ಕೊಂತ ಬಂದಿವಿ ಓದ್ಕೊಂತ ಬಂದಿವಿ. ಲವ್ ಕೆನಾಟ್ ಬಿ ಫೋರ್ಸ್ಡ್. ಯಾವ ಫೋರ್ಸಬ್ಲಿ ನಮ್ಗೆ ಪ್ರೀತಿ ಸಿಗೋದಿಲ್ಲ. ಅದೇ ಸೊ ಅಕಸ್ಮಾತ್ ಒಲ್ದಿಲ್ಲ ಅಂದ್ರೆ ಈ ತರ ಕ್ರೂರತನ ಮಾಡೋದು ತಪ್ಪು. ಕ್ರೂರತನ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಗವರ್ಮೆಂಟ್ ಅದನ್ನ ಕೊಟ್ಟು ಮರಿಬಾರ್ದು. ಇನ್ನೊಂದು ಒಲಿದರೆ ನಾರಿ, ಮುನಿದರೆ ಮಾರಿ. ನಿಜ. ಇದು ಒಂದು ಪ್ರೋವಬ್ ಇದು. ಪ್ರೀತಿಯಿಂದ ಒಲಿಸ್ಕೋಬಹುದು ಹೆಣ್ಮಕ್ಳಿಗೆ, ಒಲಿಸ್ಕೋಬೇಕು. ಹಿಂಗೆಲ್ಲಾ ಮಾಡಿದ್ರೆ ನೋಡ್ರಿ ಕಳ್ಕೊಂಡ್ಲು, ಅವಳು ಜೀವ ಕಳ್ಕೊಂಡ್ಲಿ, ಇವ ಲೈಫ್ ಕಳ್ಕೊಂಡ. ಅಲ್ಲೇನು ಅಂಜಲಿ ಅಂಬಿಗೇರಿದು ಹಂಗಾಯ್ತು. ಅವ್ರ ಜೀವ ಕಳ್ಕೊಂಡ್ಲಿ, ಇಲ್ಲೇ ಲೈಫ್ ಹೋಯ್ತು. ಎರಡು ಸೈಡ್ ಲೈಫ್ ಲಾಸ್ ಆಫ್ ಲೈಫ್ ಆಯ್ತು, ಫ್ಯಾಮಿಲಿ ಪ್ರೆಸ್ಟೀಜ್ ಹೋಯ್ತು, ಫ್ಯಾಮಿಲಿ ಒಳಗ್ ಒಂದ್ ಲಾಸ್ ಆಯ್ತು. ಏನ್ ಉಳಿತು? ಸೊಲ್ಯೂಷನ್ ಏನ್ ಸಿಕ್ತಿಲ್ಲ. ಒಬ್ರಿಗೊಬ್ರಿ ಇಂತ ಮಾಡೋದ್ ನೋಡಿ ಕಲತ್ರ ಜೀವನ ಹಾಳು ಮಾಡ್ಕೋತೀರಿ. ಡೋಂಟ್ waste your time in unwanted things ಅಂತ ನಾ ಹೇಳ್ತೇನೆ. Yes, absolutely right. Don't waste your time in unwanted things, unwanted issues. This age is only to develop ourselves. Yes, ಮೊದ್ಲು ನಮ್ಮನ್ನು ನಾವು ಬೆಳೆಸ್ಕೋಬೇಕು. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವ್ ಎದಕ್ಕಿದೀವಿ, ನಾವ್ ಏನ್ ಮಾಡಕ್ ಬಂದೀವಿ ಜಗತ್ತಿನಲ್ಲಿ, ನಾವ್ ಯಾಕೆ ಹುಟ್ಟಿದ್ದೇವಿ, ಏನಾರು ಸಾಧಿಸ್ಬೇಕಂತ ಹೇಳಿ ಒಂದ್ ಛಲ ಇಟ್ಕೊಂಡು ಮುಂದುವರಿಬೇಕು. ಅದ್ ಮತ್ ಮುಂದೆ ಇದೆ. ನಾನು ಹೆಣ್ಮಕ್ಳಿಗೆ ಅಥವಾ ಗಂಡ್ಮಕ್ಳಿಗೆ ನಾನು ಸಪೋರ್ಟ್ ಮಾಡೋದು ಎಲ್ಲರಿಗೂ. ಆದ್ರ ಗಂಡ್ಮಕ್ಳಿಗೆ ಅವ್ರ ಒಂದ್ ಸ್ಥಾನಮಾನ ಒಂದು ಹೈ ಲೆವೆಲ್ ಪೊಸಿಷನ್ಗೆ ಬಂದ್ಕೊಳ್ಳೆ ನೀವು ಫೋರ್ಸ್ ಮಾಡೋದು ಬೇಡ. ತಾನೇ ಬರ್ತಾರೆ. ಅದಕ್ಕೆ ಓದಿ ಚೆನ್ನಾಗಿ ಬೆಳೀರಿ. ಡೂ ಸಮಥಿಂಗ್ ಸಕ್ಸಸ್ಫುಲ್. ನಿಮ್ಗೆ ಯಾರ್ ಬೇಕು ಅವ್ರಾಗಿನೇ ತಾನೇ ಬರ್ತಾರೆ, ಒಲಿತಾರೆ ನಿಮಗೆ. ಅದನ್ನ ತಿಳ್ಕೊಂಡ್ರೆ ಭಾಳ ಬೆಸ್ಟ್. ಮೇಡಮ್, ಭಾಳ ಒಳ್ಳೆ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ಕೊನೆಯದಾಗಿ ಏನಾದ್ರೂ ಹೇಳೋದಿದ್ರೆ ನಮ್ ವೀಕ್ಷಕರಿಗೆ ಹೇಳ್ಬೋದು ಮೇಡಮ್. ಕೊನೆಯದಾಗಿ ನಾನು ವೀಕ್ಷಕರೇ, ಸ್ಪೆಷಲಿ ಪೋಷಕರಿಗೆ ಹೇಳೋದಿಷ್ಟೇ, ಗಂಡು ಆಗ್ಲಿ ಹೆಣ್ಣು ಆಗ್ಲಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಬೇಗನೆ ಮದ್ವೆ ಮಾಡ್ಕೊಡೋದು ಅದು ತಪ್ಪು. ಅವ್ರಿಗೆ ಡಿಗ್ರಿ ಮುಗಿಸ್ರಿ, ಅವ್ರಿಗೆ ಶಿಕ್ಷಣ ಕೊಡ್ರಿ. ಅವ್ರಿಗೆ ಶಿಕ್ಷಣ ಕೊಡ್ರಿ, ಲೈಫ್ ಇನ್ ನಾಲೆಜ್ ಕೊಡ್ರಿ. ಒಂದ್ಸರ್ತಿ ಅವ್ರು ಏನ್ ಸರಿ ಏನ್ ತಪ್ಪು ಅಂತ ಅರ್ಥ ಆಯ್ತಲ್ಲ, ಅವ್ರು ತಮ್ಮ ಇಡೀ ಜೀವನ ಅವ್ರು ಆರಾಮಾಗಿ ನಡೆಸ್ತಾರೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಮದ್ವೆ ಮಾಡ್ಕೊಟ್ರೆ ನಮ್ ಜವಾಬ್ದಾರಿ ಮುಗಿತಪ್ಪ ಅನ್ನೋದು ಹೆಣ್ಮಕ್ಳಿಗೆ. ಮದ್ವೆ ಮಾಡ್ಕೊಟ್ರಲ್ಲ ನಮ್ ಜವಾಬ್ದಾರಿ ಮುಗಿತಂತ ಹೇಳಿ ಅದು ತುಂಬಾ ತಪ್ಪು. ಯಾಕಂದ್ರೆ ಜಸ್ಟ್ 10th 12th ಮುಗಿಸ್ಕೊಂಡ್ ಬಂದಿರ್ತಾರೆ. ಒಂದು ಪಿಂಜರ್ಲಿಂದ ಇನ್ನೊಂದು ಪಿಂಜರಿಗೆ ಹೋಗೋದು, ಅದ್ ಮಕ್ಕಳ ಜವಾಬ್ದಾರಿ, ಮನಿ ಜವಾಬ್ದಾರಿ ಯಾವ ತರ ನಿಭಾಯಿಸ್ಬೇಕು ಆ ನಾಲೆಜ್ ಅನ್ನು ಕೂಡ ಅವ್ರಿಗೆ ಕೊಡ್ಬೇಕು. ಎಂಜಾಯ್ ಮಾಡ್ದಂಗ ಆಯ್ತು ಮೇಡಮ್. 18ಕ್ಕೆ ಮದ್ವೆ ಆಯ್ತಂದ್ರೆ ಮಕ್ಕಳದು ಲೈಫ್ ಎಲ್ಲಿ ನೋಡ್ದಂಗ ಆಗಿಲ್ಲ. ಒಂದ್ ಡಿಗ್ರಿ ಆಗ್ಬೇಕು, ಒಂದ್ ಸ್ವಲ್ಪ ಅವ್ರಿಗೆ ಮೀನ್ಸ್ ತನ್ನ ತವ್ರ ಮನೆಯಲ್ಲಿ ಒಂದ್ ಸ್ವಲ್ಪ ಎಂಜಾಯ್ಫುಲ್ ಲೈಫ್ ಮುಗಿಸ್ಕೊಂಡ್ ಆಮೇಲೆ ಮದ್ವೆ ಮಾಡ್ಕೊಂಡ್ರೆ ಅದಕ್ಕೊಂದ್ ಅವ್ರ ಈ ಜವಾಬ್ದಾರಿ ತಗೊಳಕ್ ರೆಡಿ ಸಕ್ಷಮ ಆಗ್ತಾರ. ಹೌದು, ಅಂದ್ರೆ ಕರೆಕ್ಟ್ ಏಜ್ ಆದ್ರೆ ಅವ್ರಿಗೆ ನಾಲೆಜ್ ಬಂದಿರ್ತೈತಿ. ಯಾವ ಸರಿ ಯಾವ ತಪ್ಪು, ನಾವ್ ಹೇಗೆ ಯಾವ ಕಷ್ಟ ಬಂದ್ರು ನಾವ್ ಹೇಗ್ ನಿಭಾಯಿಸ್ಬೇಕು ನಾಲೆಜ್ ಬಂದಿರ್ತೈತಿ. ಚಿಕ್ಕ ವಯಸ್ಸಲ್ಲಿ ಮದ್ವೆ ಮಾಡಬಾರ್ದು. Even government has allotted 18 for girls and 21 for boys. ಆದ್ರೂ ಎಜುಕೇಶನ್ ಆಗಿ 18 ತುಂಬಾ ಲೆಸ್ ಮೇಡಮ್. ಹೌದು, 18 and 21 ತುಂಬಾ ಕಡಿಮೆ. ಎಜುಕೇಶನ್ ಮುಗಿಸ್ಕೊಂಡು ಒಂದ್ ಜಾಬ್ ಮಾಡ್ಲಿ, ಅವರು ತಮ್ಮ ಲೈಫ್ ರಿಲ್ಯಾಕ್ಸ್ ಮಾಡ್ಲಿ, ಎಂಜಾಯ್ ಮಾಡ್ಲಿ, ಎಲ್ಲ ಎಂಜಾಯ್ ಮಾಡಿ ಆದ್ಕೊಳ್ಳಿ ನೀವು ಮದ್ವೆ ಮಾಡ್ರಿ.
ಆವಾಗ ನೋಡ್ರಿ ಅವ್ರು ಎಷ್ಟು ಆರಾಮಾಗಿರ್ತಾರೆ. ಇಲ್ಲದ್ರೆ ಎಷ್ಟೋ ಜನ ಡೈವರ್ಸಿಗೆ ಹೋಗ್ತಿದ್ದಾರೆ, ಇಲ್ಲ ಏನೋ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಮೇಡಮ್, ಸುಸೈಡ್ ಮಾಡ್ಕೋತಾರೆ, ಹಂಗೆಲ್ಲ ಆಗ್ತಿದೆ ಮೇಡಮ್. ಧನ್ಯವಾದ, ಬಹಳ ಒಳ್ಳೆ ಒಳ್ಳೆ ವಿಚಾರ ಹೇಳ್ಕೊಟ್ರಿ. ವೀಕ್ಷಕರೇ, ಇದಾಯ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ತಿಳ್ಕೊಂಡ್ರೆ ಬಹಳ ಇದೆ. ಆಮೇಲೆ ನಮ್ಮ ಮಕ್ಕಳಿಗೆ ನಾವು ಹೇಗ್ ಬೆಳೆಸ್ತೀವಿ, ನಾವೇನ್ ಶಿಕ್ಷಣ ಕೊಡ್ತೀವಿ, ಆಮೇಲೆ ನಾವು ಪೇರೆಂಟ್ ಆಗಿ ಅವ್ರ ಕಡೆ ಗಮನ ಇಡ್ಬೇಕಂತ ಹೇಳ್ತೀನಿ ನಾನು. ಆಮೇಲೆ ಗಮನ ಕೊಟ್ಟು ನಿಮ್ಗೆ ಗುರ್ತೇ ಇದೆ ಏನೆಲ್ಲ ನಡೀತಾ ಇದೆ ಅಂತ ಹೇಳಿ ಸ್ವಲ್ಪ ಸೆಕ್ಯೂರ್ ಆಗಿ ಮಕ್ಕಳಿಗೆ ಕಾಯ್ಕೊಂತೀರ್ರಿ. ಆಮೇಲೆ ಮಕ್ಕಳು ಹಾಗೆ ಅದೇ ಜವಾಬ್ದಾರಿಯಿಂದ ಪೇರೆಂಟ್ಸ್ ಹೇಳಿದ್ದೆಲ್ಲ ಕೇಳಬೇಕು. ಇದು ಏಜ್ ಅಲ್ಲಿ ಪೇರೆಂಟ್ಸ್ ಏನ್ ಹೇಳ್ತಾರೆ ಕೆಟ್ಟಕ್ಕೆ ಹೇಳಿರಂಗಿಲ್ಲ, ಎಲ್ಲ ಒಳ್ಳೇದ್ ಆಗ್ಲಿ ಅಂತ ಹೇಳ್ತಿರ್ತಾರೆ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಎಲ್ಲರೂ ಚೆನ್ನಾಗಿರಿ. ಮತ್ತೆ ವಿಶೇಷ ಕಾರ್ಯಕ್ರಮದಾಗೆ ಹಾಜರಾಗುತ್ತೇನೆ. ನೋಡ್ತಾ ಇರಿ 9 ಲೈವ್. ಧನ್ಯವಾದ.